ನಮಸ್ಕಾರ ಆತ್ಮೀಯ ಗೆಳೆಯರೇ, ಇವತ್ತು ನಮ್ಮ ಮಾತುಕತೆ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಯರಸ್ವಾಮಿ ಅವರಿದ್ದಾರೆ. ಆದರೆ ಇವತ್ತೊಂದು ವಿಶೇಷತೆ ಇದೆ. ಏನಪ್ಪ ಅಂತೇಳಿದ್ರೆ, ಇವತ್ತು ಲಂಕೇಶ್ ಅವರ ಹುಟ್ಟಿದಬ್ಬ. ಈ ಹುಟ್ಟಿದಬ್ಬದಲ್ಲಿ ಇವ್ರನ್ನೇ ಕೂರಿಸಿದೀವಿ ಅಂತ ಹೇಳಿದ್ರೆ, ಆದರೆ ಲಂಕೇಶ್ ಪತ್ರಿಕೆಯಲ್ಲಿ 14 ವರ್ಷ ಅವರ ಜೊತೆಗೆ ಒಡನಾಟ, ಅವರ ಪತ್ರಿಕೆಯಲ್ಲಿ ವರದಿಗಾರರಾಗಿ ಕೆಲಸ ಮಾಡಿದಂಥವ್ರು. ಅವರು ನಮ್ಮ ಜೊತೆ ಕೂತಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್, ನನಗೊಂದು ಭಾಳ ಪ್ರಶ್ನೆ ಏನಂತೇಳಿದ್ರೆ, ಲಂಕೇಶ್ ಅಂದರೆ ನನಗೊಂಥರ ಪುಳಕ. ನಾವು ಲಂಕೇಶನ ಆಮೇಲೆ ನೋಡಿದ್ದು, ಮೊದಲೇ ನಾವು ನೋಡಿರಲಿಲ್ಲ. ಆದರೆ ಒಂದು ಆ ಕಾಲದಲ್ಲಿ ಹೆಂಗಿತ್ತು ಅಂದರೆ, ಲಂಕೇಶ್ ಪತ್ರಿಕೆಯನ್ನು ಯಾರಾದರೂ ಒಬ್ಬ ವ್ಯಕ್ತಿ ಇಟ್ಕೊಂಡು ಓಡಾಡ್ತಾನೆ ಅಂತ ಹೇಳಿದ್ರೆ ಮನುಷ್ಯ ಥ್ರಿಲ್ ಆಗ್ತಿದ್ರು. ಅಕ್ಕಪಕ್ಕದಲ್ಲಿ ಭಾಳ ಬುದ್ಧಿವಂತ ಅಂತ ಹೇಳ್ತಿದ್ರು. ಅಂದರೆ ಲಂಕೇಶ್ ಪತ್ರಿಕೆ ಓದ್ತಾ ಇದ್ದಂಥವ್ರು ಬುದ್ಧಿವಂತರು ಅನ್ನೋ ಒಂದು ಇದಿತ್ತು. ಸರ್, ನಾನು ನಿಮ್ಮನ್ನು ಕೇಳೋದೇನಂತ ಹೇಳಿದ್ರೆ, ಲಂಕೇಶ್ ಅವರು ಭಾಳ ಸೂಕ್ಷ್ಮಮತಿ ಮತ್ತು ಒಂದು ದೈತ್ಯ ಪ್ರತಿಭೆ. ಆ ಪ್ರತಿಭೆಯ ಜೊತೆಗೆ ತಾವು 14 ವರ್ಷ ಕೆಲಸ ಮಾಡಿದ್ದೀರ, ಜೊತೆಗೆ ಒಡನಾಟ ಮಾಡಿದ್ದಾರೆ. ಅವ್ರದ್ದು ಹೇಗಿತ್ತು ಸರ್ ನಿಮ್ಮವರ ಒಡನಾಟ? ಮತ್ತು ಅವರಲ್ಲಿರ್ಬೋದಾದಂಥ ಆ ವಿದ್ವತ್ತು, ಅದರ ಬಗ್ಗೆ ಏನನ್ನ ನೀವು ಅಂದ್ಕೊಂಡಿದ್ದೀರಿ ಸರ್? ಯಾವ ಥರ ಇದು ಮಾಡ್ತೀರಾ ನೀವು? ನನಗೆ ಲಂಕೇಶ್ ಅವರು ಪರಿಚಯ ಆಗಿದ್ದು ಭಾಳ ವಿಶೇಷ ಸಂದರ್ಭದಲ್ಲಿ. ನಾನು ಆಗಿನ್ನೂ ಕೂಡ ಪದವಿ ಮುಗಿಸಿ ಚಳ್ಳಕೆರೆಯಲ್ಲಿ ನಮ್ಮ ಕುಟುಂಬದ ಹಿನ್ನೆಲೆಯ ಕಾರಣಕ್ಕೆ ಒಂದು ಸಣ್ಣ ವ್ಯಾಪಾರ ಮಾಡಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಲಂಕೇಶ್ ಅವರು ನನಗೆ ಪರಿಚಯ ಆದರು. ಒಂದು ದಿನ ಲಂಕೇಶ್ ಅವರು ಒಬ್ಬರು ಪರಿಚಯ ಮಾಡಿಸಿದ್ರು, ಒಬ್ಬ ವ್ಯಕ್ತಿ ನನಗೆ ಭಾಳ. ಅವರಿಗೆ ನಾನು ಪತ್ರ ಬರೆದೆ, ಈ ರೀತಿ ನಾನು ಚಳ್ಳಕೆರೆಯಲ್ಲಿ ಒಂದು ವ್ಯಾಪಾರ ಮಾಡ್ಕೊಂಡಿದ್ದೀನಿ ಮತ್ತು ಆ ಕಾರಣಕ್ಕೆ ನಾನು ನನ್ನ ಪದವಿ ಮುಗಿದಿದೆ, ಚಳ್ಳಕೆರೆಯಲ್ಲಿದ್ದೀನಿ ಅಂಥೇಳಿ. ಆನಂತರ ಅವರು ಒಂದು ಸರಿ ನನಗೊಂದು ಪತ್ರ ಬರೆದ್ರು ಲಂಕೇಶ್ ಅವರು, ನೀನು ಬೆಂಗಳೂರಿಗೆ ಬಂದು ನನ್ನನ್ನು ಭೇಟಿ ಮಾಡು ಅಂತ ಪತ್ರ ಬರೆದ್ರು. ಆನಂತರ ಅವರಿಗೆ ಕಾರಣ ಏನಿತ್ತು ಅಂದರೆ, ಭಾಳ ಮುಖ್ಯವಾಗಿ ಚಳ್ಳಕೆರೆಯಲ್ಲಿ ಒಂದು ಲಂಕೇಶ್ ಅವರ ಸಭೆ ಏರ್ಪಡಿಸಬೇಕಾಗಿತ್ತು. ಈ ಕಾರಣಕ್ಕೆ ಅವ್ರು ನನಗೆ ಪರಿಚಯ ಆಗಿತ್ತು. ನಾನು ವರದಿಗಾರ ಆಗಲಿ ಅಥವಾ ಬರವಣಿಗೆ ಆಗಲಿ ಏನೂ ನನಗೇನು ಹಿನ್ನೆಲೆ ಇರಲಿಲ್ಲ. ಮತ್ತು ನಾನೇನು ಕಾಲೇಜು ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ನನಗೇನು ಬರವಣಿಗೆಯ ಅಭ್ಯಾಸ ಏನಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಲಂಕೇಶ್ ಅವರು ಒಂದು ಪತ್ರ ಬರೆದ್ರು ನನಗೆ. ಆಗೆಲ್ಲ ನಮ್ಮ ಹತ್ರ ಫೋನ್ಗಳಿರಲಿಲ್ಲ. ಪತ್ರ ಬರೆದ್ರು ನನ್ನ ವಿಳಾಸಕ್ಕೆ, ಈ ರೀತಿ ನೀನು ಬೆಂಗಳೂರಿಗೆ ಬಂದು ನನ್ನನ್ನು ಭೇಟಿ ಮಾಡು ಅಂತ. ನನಗೆ ಬೆಂಗಳೂರಿಗೆ ಹೋಗುವಂಥ ಆರ್ಥಿಕ ಚೈತನ್ಯ ಅನ್ನೋದಕ್ಕಿಂತ ಬೆಂಗಳೂರಿಗೆ ಹೋಗುವಂಥ ಹವ್ಯಾಸಗಳೇನಿರಲಿಲ್ಲ. ನಮ್ಗೆ ಅಭ್ಯಾಸ ಬೆಂಗಳೂರಿಗೆ ಹೆಚ್ಚು ನಾವು ಓಡಾಡಿರಲಿಲ್ಲ ಆ ಸಂದರ್ಭದಲ್ಲಿ. ಆವಾಗ ನಾನು ಸುಮ್ಮನೆ ಒಂದು ಪುಟ್ಟ ವ್ಯಾಪಾರ ಮಾಡಿಕೊಂಡು ಚಳ್ಳಕೆರೆಯಲ್ಲಿ ಇದ್ದಂಥವನು. ಆ ಸಂದರ್ಭದಲ್ಲಿ ಲಂಕೇಶ್ ಅವರು ಮತ್ತೊಂದು ಪತ್ರ ಬಂತು, ನಾನೇ ಬರ್ತಾ ಇದ್ದೀನಿ, ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಕೋರ್ಟು ಕೇಸಿನ ವಿಚಾರಕ್ಕೆ, ಚಳ್ಳಕೆರೆಯಲ್ಲಿ ನಿನ್ನ ಭೇಟಿ ಮಾಡ್ತೀನಿ ಅಂತ ಬರೆದ್ರು. ಅದು ದಿನಾಂಕ ಬರೆದ್ರು, ಭಾನುವಾರ ಅಂತ ಬರೆದಿದ್ರು. ನನಗೆ ತುಂಬ ಗಾಬರಿ ಆಯಿತು. ಯಾಕೆ ಅಂತಂದರೆ, ಲಂಕೇಶ್ ಅವರು ಬರೋ ಭಾನುವಾರ ನನ್ನ ವ್ಯಾಪಾರದ ದಿನ. ನಾನು ಚಳ್ಳಕೆರೆ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಅವರಿಗೆ ತಕ್ಷಣ ಒಂದು STD ಬೂತಿಂದ ಫೋನ್ ಮಾಡಿದೆ. ಅವರಿಗೆ ಫೋನ್ ಮಾಡಿ, ಸಾರ್ ನಾನು ಯರಿಸ್ವಾಮಿ ಮಾತಾಡ್ತಾ ಇದ್ದೀನಿ, ಭಾನುವಾರ ನಾನು ವ್ಯಾಪಾರ ಮಾಡ್ತಾ ಇರ್ತೀನಿ ಸರ್, ನಾನು ನಿಮ್ಮನ್ನು ಭೇಟಿ ಮಾಡೋದು ಕಷ್ಟ ಆಗುತ್ತೆ, ಅಂಗಡಿಯಲ್ಲಿ ಇರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು, ನಿನ್ನ ಅಂಗಡಿ ಇದು ಎಲ್ಲಿ ಹೇಳು, ರೋಡಲ್ಲಿ ನಿಂತ್ಕೊಂಡು ನೀನು, ನಾನು ಬಂದು ಅಲ್ಲೇ ಭೇಟಿ ಮಾಡಿ ಹೋಗ್ತೀನಿ ಅಂತ ಹೇಳಿದರು. ಆಯಿತು ಅಂತೇಳಿ ನಾನು ಅವರಿಗೆ ಮತ್ತೆ ಫೋನ್ ಮಾಡಿ, ಇಂಥ ಜಾಗದಲ್ಲಿ ನಿಂತಿರ್ತೀನಿ ಸರ್ ಅಂತಲೂ ನಾನು ಒಂದು ಗುರುತು ಹೇಳಿದೆ. ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲೋಗಿ ನಿಂತಿದ್ದೆ. ಅವರು ಬಂದರು ಬೆಂಗಳೂರಿಂದ. ಬಂದು ನನ್ನ ಮಾತಾಡಿಸಿ, ಎಲ್ಲಿದೆ ನಿನ್ನ ಅಂಗಡಿ ಅಂತ ಕೇಳಿದರು. ನಾನು ವ್ಯಾಪಾರ ಮಾಡ್ತಿದ್ದು ಒಂದು ಫುಟ್ಪಾತ್ ವ್ಯಾಪಾರ, ಸಂತೆ ವ್ಯಾಪಾರ. ನನಗೆ ಭಾಳ ಸಂಕೋಚ ಅನ್ನಿಸ್ತು. ಯಾಕೆಂದ್ರೆ ಅವ್ರು ನನ್ನೇನು ವ್ಯಾಪಾರಿ ಅಂದ್ರೆ ದೊಡ್ಡ ವ್ಯಾಪಾರಿ ಅಂತ ತಿಳ್ಕೊಂಡಿದ್ರು, ಏನೋ ಗೊತ್ತಿರಲಿಲ್ಲ. ಆಗ ಅವರು, ನಿನ್ನ ಅಂಗಡಿ ಎತ್ತೋಗೋಣ ಬಾ ಅಂದರು. ಸರ್, ಅದು ಸಣ್ಣ ಅಂಗಡಿ ಬಿಡಿ ಸರ್ ಅಂತ ಸಂಕೋಚ ಪಟ್ಟೆ. ಇರ್ಲಿ ಬಾರ ನೋಡೋಣ ಅಂತೇಳಿ ಬಂದರು. ನನ್ನ ಅಂಗಡಿಗೆ ಬಂದರು. ನನ್ನ ತಮ್ಮನ ಬಿಟ್ಟಿದ್ದೆ, ನನ್ನ ತಮ್ಮ ಅಲ್ಲಿ ಕುಂತಿದ್ದ. ಯಾಕೆಂದ್ರೆ ನಾನು ಲಂಕೇಶ್ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತಲ್ಲ. ಇವನು ನನ್ನ ತಮ್ಮ, ಸರ್ ಈ ಥರ ವ್ಯಾಪಾರ ಮಾಡ್ತೀನಿ, ಎಷ್ಟು ಸಿಗುತ್ತೆ ಒಂದು ವಾರಕ್ಕೆ ನಿನಗೆ ಅಂತೆಲ್ಲ ಹೇಳಿದರು. ನನಗೆ ಸರ್ ಒಂದು 100ರಿಂದ 150 ರೂಪಾಯಿ ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ. ಭಾಳ ಸಂತೋಷಪಟ್ಟರು. ವೆರಿ ಗುಡ್, ಒಳ್ಳೆ ವ್ಯಾಪಾರ ಮಾಡ್ತಿದೆಯಲ್ಲ.
150 ರೂಪಾಯಿ ಲಾಭ ಸಿಗುತ್ತೆ ಅಂದರೆ ವೆರಿ ಗುಡ್ ಅಂತ ಹೇಳ್ಬಿಟ್ಟು ಬಾ ಅಂತ ಹೋಗೋಣ ಅಂತ ಕರ್ಕೊಂಡು ಮತ್ತೆ ಬಂದು ಕಾರಲ್ಲಿ ಕುಂದಿರಿಸ್ಕೊಂಡು ಅವರು ರಿಫ್ರೆಶ್ ಆಗಬೇಕು ಅಂಥೇಳಿ ಐ ಬಿಗೆ ಹೋಗೋಣ ನಡಿ ಅಂತಂದರು. ಐ ಬಿಯಲ್ಲಿದೆ ತೋರಿಸಂದ್ರು. ಐ ಬಿಗೆ ಹೋದ್ವಿ. ಅಲ್ಲಿ ಐ ಬಿಯಲ್ಲಿ ಯಾರೋ ಮೇಟಿ ಬಂದ, ಬಾಗಿಲು ತಕ್ಕೊಟ್ಟ. ಲಂಕೇಶ್ ಅವ್ರ ಜೊತೆ ಇದ್ದವರು ಹೋಗಿ ಮಾತಾಡಿಸಿ ಲಂಕೇಶ್ ಅವ್ರು ಬಂದಿದ್ದಾರೆ ಅಂದರು. ನಂತರ ನಾವೆಲ್ಲ ಜೊತೆಗೆ ನಾನು ಅವ್ರ ಜೊತೆ ಕಾಫಿ ಎಲ್ಲ ಕುಡಿಸಿದ್ರು. ಆನಂತರ ಒಂದು ಸಮಾರಂಭ ಮಾಡಬೇಕು ಈ ಥರ, ಅದಕ್ಕೇನು ಖರ್ಚು ಬರುತ್ತೋ ಒಂದು ಸಾರ್ವಜನಿಕ ಸಭೆ ಮಾಡು, ಆ ಖರ್ಚನ್ನು ನಾನು ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಆಗ ನಾನು ಲಂಕೇಶ್ ಅವ್ರಿಗೆ ಭಾಳ ವಿವರವಾಗಿ ಒಂದು ಪತ್ರ ಬರೆದೆ, ಒಂದು ದಿನಾಂಕ ಫಿಕ್ಸ್ ಮಾಡಿದೆ ನಾನೇ. ಆಮೇಲೆ ಎಷ್ಟೆಷ್ಟು ಖರ್ಚು ಬರುತ್ತೆ ಅಂತ ಪ್ರತಿಯೊಂದನ್ನು ವಿವರವಾಗಿ ಬರೆದು, ಇಷ್ಟು ದುಡ್ಡು ಖರ್ಚಾಗುತ್ತೆ ಸರ್, ನೀವು ನನ್ನ ಹತ್ರ ಯಾವುದೂ ದುಡ್ಡಿರಲ್ಲ, ಮೊದಲೇ ನೀವು ದುಡ್ಡು ಕಳಿಸ್ಬೇಕು ನನಗೆ ಅಂತ ಬರೆದೆ. ಅವರು ನಾನು ಹೇಳಿದ್ದಕ್ಕೆ ಒಂದು MO ಮಾಡಿದರು ಅಮೌಂಟನ್ನು ಪೋಸ್ಟ್ ಆಫೀಸ್ ಮೂಲಕ. ನನಗೆ ದುಡ್ಡು ಬಂತು. ಆನಂತರ ಆ ದಿನಾಂಕಕ್ಕೆ ಸರಿಯಾಗಿ ಸಮಾರಂಭ ಮಾಡಿದೆ. ಸಮಾರಂಭ ಯಶಸ್ವಿ ಆಯಿತು. ನಂತರ ಭಾಳ ಖುಷಿಪಟ್ಟರು. ಅದಾದ ಮೇಲೆ ಏನಾಯಿತು, ನನ್ನ ಲಂಕೇಶ್ವರಿಗೆ ಪರಿಚಯ ಮಾಡಿಸಿದ ವ್ಯಕ್ತಿ ಏನು ಹೇಳಿದ್ರು ಅಂದರೆ, ಆ ಸಮಾರಂಭ ಮಾಡಿದರೆ ನಿನಗೆ ಅವರು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು. ಅಂದ್ರೆ ನನಗೇನಾದರೂ ಒಂದು ಕೂಲಿ, ನಾನು ಅದೆಲ್ಲ ನೋಡ್ಕೊಂಡಿದ್ದಕ್ಕೆ. ಯಾಕಂದ್ರೆ ನನಗೆ ಲಂಕೇಶು ದೊಡ್ಡ ಪತ್ರಕರ್ತರು, ಅವ್ರು ಲಂಕೇಶ್ ಪತ್ರಿಕೆ ಪೇಪರ್ನವ್ರು ಅನ್ನೋದು ಗೊತ್ತಿತ್ತೇ ಹೊರತು ಅವ್ರಿಗಿರೋಂಥ ಮಾನ್ಯತೆ, ಅವ್ರಿಗಿರೋಂಥ ಘನತೆ, ಅವ್ರಿಗಿರೋಂಥ ದೊಡ್ಡ ಸೀನಿಯರ್ ಜನರು ಇದೇನು ಪ್ರಭಾವಳಿ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾನು ಲಂಕೇಶ್ ಪತ್ರಿಕೆ ಓದ್ಗೂ ಆಗಿರಲಿಲ್ಲ ಆ ಟೈಮಲ್ಲಿ. ನನಗೆ ಓದೋ ಹವ್ಯಾಸ ಅಷ್ಟಿರಲಿಲ್ಲ. ಆಗ ನಾನೇನು ಮಾಡಿದೆ, ಅವರು ಟಿ ಬಿಯಿಂದ ಹೋಗುವಾಗ ಸಮಾರಂಭ ಮುಗೀತು, ಮತ್ತೆ ಚಳ್ಳಕೆರೆ ಟಿ ಬಿಗೆ ಹೋದ್ವಿ. ಅಲ್ಲಿ ಅವರು ಕಾಫಿ ಎಲ್ಲ ಕುಡಿದ್ರು. ತುಂಬ ಚೆನ್ನಾಗಿ ಮಾಡಿದೆ ಕಣಯ್ಯ ಫಂಕ್ಷನ್ನು ಎಲ್ಲ ಅಂದರು. ಅವ್ರು ಕಳಿಸಿದ್ದು ದುಡ್ಡು ನಲ್ಲಿ ಎಲ್ಲ ಲೆಕ್ಕ ಬರೆದ್ಬಿಟ್ಟು ನಾನೊಂದು ಪತ್ರ ಬರೆದು ಒಂದು 50 ರೂಪಾಯಿ, ಒಂದು 100 ರೂಪಾಯಿನ ಉಳಿದಿತ್ತು ಅವ್ರು ಕಳಿಸಿದ ದುಡ್ಡಲ್ಲಿ, ಅದನ್ನು ವಾಪಸ್ ಕೊಟ್ಬಿಟ್ಟೆ. ಕೊಟ್ಟು ಅವರು ಆಯ್ತಾಯ್ತು ಅಲ್ಲಿ ಕೊಡೋಲ್ಲಿ ನಮ್ಮ ಇವನ ಕೈಗೆ ಅಂದರು, ಡ್ರೈವರ್ ಕೈಗೆ ಕೊಡೋದು, ಡ್ರೈವರ್ ಕೈಗೆ ದುಡ್ಡು ಕೊಟ್ಟೆ ಅಷ್ಟೇ. ನನಗೇನಾದರೂ ದುಡ್ಡು ಕೊಡ್ತಾರೆ ಅಂತಿದ್ರಲ್ಲ, ಹಂಗೆ ಹೋಗ್ತಾ ಇದ್ದಾರೆ ಕಾರತ್ತೇವು. ನಾನು ಹಿಂದೆ ಓಡೋಗಿ, ಸರ್ ಮತ್ತು ನನಗೇನು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಸರ್, ಅವರು ಕೊಡಿಸ್ತೀವಿ ಅಂತ ಹೇಳಿದ್ರು, ಮತ್ತು ನನಗೇನು ದುಡ್ಡೇನು ಕೊಡಲಿಲ್ಲವ ಸರ್ ನೀವು ಅಂತ. ಏನಯ್ಯ ನೀನು, ಹೌದು ಅವ್ನು ಹಂಗೆ ಹೇಳಿದ್ದ, ಆಯಿತು ಅಂತೇಳಿ 200 ರೂಪಾಯಿ ದುಡ್ಡು ಕೊಟ್ಟರು. ಭಾಳ ಖುಷಿ ಆಯಿತು. ಸರ್ ಥ್ಯಾಂಕ್ಸ್ ಸರ್ ಅಂತ ಹೇಳ್ಬಿಟ್ಟು ನನಗೆ ಭಾಳ ಖುಷಿ ಆಯಿತು. ನಮ್ಮ ಮನೇಲಿ ಹೋಗಿ ಹಣ ಕೊಟ್ಟೆ. ನಂತರ ಅವರು ಕರೆಕ್ಟಾಗಿ ಒಂದು ವಾರ ಆದ ತಕ್ಷಣ ಒಂದು ಪತ್ರ ಬರೆದ್ರು ನನಗೆ. ಎಲ್ಲ ಪತ್ರ ವ್ಯವಹಾರ ಆವಾಗ. ಪತ್ರ ಬರೆದು, ಬೆಂಗಳೂರಿಗೆ ಬಾ ನೀನು, ನಾನು ಬಸ್ ಚಾರ್ಜು ಎಲ್ಲ ಕೊಡ್ತೀನಿ ನಿನಗೆ, ಹೋಗಿ ಬರೋ ಖರ್ಚು ಕೊಡ್ತೀನಿ, ಬೆಂಗಳೂರಿಗೆ ಬಂದು ನನ್ನನ್ನು ಭೇಟಿ ಮಾಡು ಅಂತ ಬರೆದ್ರು. ನನಗೆ ಭಾಳ ಆಶ್ಚರ್ಯಕ್ಕಾದಿತ್ತು. ಲಂಕೇಶ್ ಅವ್ರನ್ನ ಅವರ ಕಚೇರಿಯಲ್ಲಿ ಭೇಟಿ ಮಾಡಿದಾಗ, ನೀನು ಬರೆಯೋಕ್ಕೆ ಬರುತ್ತಾ ನಿನಗೆ ಅಂತಂದರು. ಸರ್ ನನಗೇನು ಕವನ ಅವೆಲ್ಲ ಬರಿತೀನಿ ಸರ್, ಕತೆ ಬರಿತೀನಿ ಅಂತಂದೆ. ಕತೆ ಅಂದ್ರೆ ಸಣ್ಣ ಪುಟ್ಟ ಕಾಲೇಜಿನಾಗ ಬರೆದಿದ್ದು. ಆವಾಗ ನೀನು ಕವಿನೇ ಅಂದರು. ಕವಿ ಅಲ್ಲ ಸರ್, ಅವಾಗ ಹೋಗಿ ಬರಿತೀನಿ ಅಂದೆ. ಆಮೇಲೆ ಆಯಿತು, ನೀನೊಂದು ಕೆಲಸ ಮಾಡು, ಅಲ್ಲಿ ನಡೆಯೋ ಘಟನೆಗಳನ್ನ ವರದಿ ಮಾಡು ನಮ್ಮ ಪತ್ರಿಕೆಗೆ ಅಂತ ಹೇಳಿದರು. ಸರ್ ನನಗೆ ವರದಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದೆ. ಆಗ ಅದೇನಿಲ್ಲ, ನೀನು ಬರೆದು ಕಳಿಸಿಲ್ಲ, ನಾವು ತಿದ್ದೆ ಹಾಕ್ತೀವಿ ಅಂತ ಹೇಳಿದರು. ನಾನು ಒಂದು ವರದಿ ಬರೆದೆ. ಒಂದು ವರದಿ ಬರೆದು ಅದನ್ನು ಕಳಿಸ್ಕೊಟ್ಟೆ. ಚಳ್ಳಕೆರೆಯಲ್ಲಿ ಒಬ್ಬ ನನ್ನ ದಲಿತ ಸ್ನೇಹಿತ ಶಿವಮೂರ್ತಿ ಅಂತ, ಅವನು ಒಂದು ಬೆಂಜಮಿನ್ ಮೊಲಾಯಿಸ್ ಅಂತ ದಕ್ಷಿಣ ಆಫ್ರಿಕಾದ ಕವಿಯ ಹೆಸರಿನಲ್ಲಿ ಒಂದು ಶಾಲೆ ಮಾಡಿದ್ದ. ಆ ಶಾಲೆ ಬಹಳ ವಿಶೇಷವಾಗಿತ್ತು. ಒಂದು ಕೊಳಗೇರಿಯಲ್ಲಿ ಸುತ್ತ ಚರಂಡಿ ನೀರು ಹರಿತಾ ಇತ್ತು, ಮಧ್ಯ ಒಂದು ನಡುಗಡ್ಡೆ ತರ ಇರುವಂತ ಒಂದು ಜಾಗ. ಆ ಜಾಗದಲ್ಲಿ ಒಂದು ಗುಡಿಸಲ ಶಾಲೆಯನ್ನ, ಅಲ್ಲಿ ಏನು ಭಿಕ್ಷೆ ಬಿಡಕ್ಕೆ ಹೋಗ್ತಿದ್ದಂತ ಮಕ್ಕಳಿಗೋಸ್ಕರ ಒಂದು ಶಾಲೆ ಮಾಡಿದ್ದ. ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು. ಅದನ್ನೊಂದು ವರದಿ ಮಾಡಿ ಲಂಕೇಶ್ವರಕ್ಕೆ ಪತ್ರಿಕೆಗೆ ನಾನು ಕಳಿಸಿದ್ದೆ. ಯಥಾವತ್ತು ಅದರಲ್ಲಿ ಯಾವ ಪದವೂ ಅವರು ಬದಲಾವಣೆ ಮಾಡಿರಲಿಲ್ಲ. ಯಥಾವತ್ತು ನನ್ನ ಕೊಟ್ಟ ಶೀರ್ಷಿಕೆನೇ ತಗೊಂಡು ಪ್ರಕಟ ಮಾಡಿದ್ರು. ಒಂದು ಫೋಟೋ ಕೂಡ ಕಳಿಸಿದ್ದೆ. ಅದು ಏನಾಯಿತು ಅಂತಂದರೆ, ಭಾಳ ಒಂಥರ ನನ್ನ ಮೇಲೆ ಒಂದು ಜನರೆಲ್ಲ, ಕೆಲವರೆಲ್ಲ ದೊಡ್ಡ ದೊಡ್ಡ ನಾಯಕರು ಇಂಥವರೆಲ್ಲ ನಮ್ಮ ಊರಲ್ಲಿ ತಿರುಗಿ ಬೀಳೋ ಥರ ಆಯಿತು. ಯಾಕೆ ಅಂತಂದರೆ, ಅವನೊಬ್ಬ ಸಾಧಾರಣ ಹುಡುಗ, ಅವನ ದೊಡ್ಡ ಲೀಡರ್ ಥರ ಫೋಟೋ ಹಾಕಿ ಅವನ್ನೆಲ್ಲ ಬರೆದು ಬಿಟ್ಟಿದೆಯಲ್ಲ ನೀನು ಅಂತ, ನಿನಗೆ ಬರೆಯೋದು ಏನು ವಿಷಯ ಬರೀಬೇಕು ಅನ್ನೋದು ಗೊತ್ತಾಗಲ್ವಾ ಅಂತೆಲ್ಲ ಟೀಕೆ ಮಾಡಿದ್ರು. ಆಗ ಲಂಕೇಶ್ ಅವರು ಒಂದು ಪತ್ರ ಬಂತು, ನಿನ್ನ ವರದಿ ಭಾಳ ಚೆನ್ನಾಗಿತ್ತು, ಮತ್ತೆ ವರದಿಗಳನ್ನು ಬರೆದು ಕಳಿಸು ಅಂತ 100 ರೂಪಾಯಿ ಹಣ ಕಳಿಸಿದ್ರು. ಆ ಕಾಲಕ್ಕೆ 100 ರೂಪಾಯಿ ಅಂದರೆ ಒಳ್ಳೆ ಅಮೌಂಟು, 1,000 ರೂಪಾಯಿ ಥರ. ನನಗೆ ಭಾಳ ಖುಷಿ ಆಗ್ಬಿಡ್ತು. ಯಾಕಂದರೆ ಒಂದು ಇಡೀ ದಿನ ಸಂತೆಯಲ್ಲಿ ವ್ಯಾಪಾರ ಮಾಡಿದರೆ 100 ರೂಪಾಯಿ ಸಿಗೋದು ನಮಗೆ, 150 ರೂಪಾಯಿ ಸಿಗೋದು. 100 ರೂಪಾಯಿ ಬರೀ ಇಷ್ಟು ಬರೆದಿದ್ದಕ್ಕೆ 100 ರೂಪಾಯಿ ಕೊಟ್ಟರು ಅನ್ನೋದು ನನಗೆ ಭಾಳ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ತುಂಬ ಖುಷಿ ಆಯಿತು. ನಾನೇನು ಮಾಡಿದೆ, ಆ ಖುಷಿಗೆ 100 ರೂಪಾಯಿ ತಗೊಂಡು ಲಂಕೇಶ್ವರನ ಭೇಟಿ ಮಾಡೋಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟೆ. ಅವಾಗೆಲ್ಲ 12 ರೂಪಾಯಿ
ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಅವ್ರು ಬರೋಕ್ಕಿಂತ ಮುಂಚೆ ನಾನೇ ಆಫೀಸ್ ಹತ್ರ ಇದ್ದೆ. ಬೆಳಿಗ್ಗೆ 8 ಗಂಟೆಗೆ ಹೋಗಿ ಅವ್ರು 9:30 ಬರೋರು ಬೆಂಗಳೂರು ಆಫೀಸಿಗೆ. ಆಗ ನಾನು ಕಾಯ್ತಾ ಇದ್ದೆ. ಅವ್ರು ಬಂದರು, ನಮಸ್ಕಾರ ಸರ್ ಅಂದೆ. ಅವ್ರು ನಾನು ನೋಡಲೇ ಇಲ್ಲ, ಹಂಗೆ ಒಳಗೆ ಹೋದರು. ಆಮೇಲೆ ಹಿಂಗೆ ನಾನು ಬಂದಿದ್ದೀನಿ ಅಂತ ಹೇಳ್ರಿ ಸರ್ನ ಭೇಟಿ ಮಾಡೋಕೆ ಮೇಷ್ಟ್ರನ್ನ ಅಂತ ಹೇಳಿದೆ. ಮೇಷ್ಟ್ರು ಅಂತ ಕರಿತಾ ಇದ್ದೆ. ನಾನು ಅದೇ ಅಭ್ಯಾಸ ಆಯಿತು, ಮೇಷ್ಟ್ರು ಅಂತ ಕರಿತಿದ್ವಿ. ಅವಾಗ ಅವರು ನಾನು ಹೋದ ತಕ್ಷಣ ನಾನು ನಿರೀಕ್ಷೆ ಮಾಡಿದ್ದೇ ಬೇರೆ ಇತ್ತು, ಅವ್ರು ನಡ್ಕೊಂಡಿದ್ದೇ ಬೇರೆ ಇತ್ತು. ಯಾಕೆಂದ್ರೆ ನನ್ನ ಅವರು ಪತ್ರದಲ್ಲಿ ಅವರು ಮೆಚ್ಚಿ ಬರೋದು, ಅಭಿಮಾನದಿಂದ ಪತ್ರ ಬರೆದಿದ್ದು ನೋಡಿದ್ರೆ ನನ್ನ ನೋಡಿದ ತಕ್ಷಣ ಅವ್ರ ಅಪ್ಪಿ ಮುದ್ದಾಡ್ಬಿಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವರು ನನ್ನ ಬೈದು ಕಳಿಸ್ಬಿಟ್ರು. ಏನಯ್ಯ ಶನಿಗಳೆಲ್ಲ ಬಂದಿಲ್ಲೇ ಉಕ್ಕರಿಸ್ತಿರಲ್ಲ, ಶನಿಗಳ ತರ ಬಂದು ಕಾಡಿಸ್ತೀರಾ, ಯಾಕೆ ಬರಕೋದೆ ಅಲ್ಲಿಂದ ನೀನು, ನಿನ್ ಯಾವನ್ ಬಸ್ ಚಾರ್ಜ್ ಕೊಡ್ತಾನೆ, ದುಡ್ಡು ಯಾಕೆ ಇಟ್ಕೊಂಬಂದೆ ಇಲ್ಲಿಗೆ, ಅವ್ರ ಉದ್ದೇಶ ಕರೆಕ್ಟ್ ಆಗಿದೆ ಅಂತ ಬೈದ್ರು. ನನಗೆ ನಿಜಕ್ಕೂ ಕೂಡ ಅದು ಶಾಕ್ ಆಗಿತ್ತು. ಅಂದ್ರೆ ಒಬ್ಬ ವ್ಯಕ್ತಿ ಹಿಂಗೂ ಮಾಡ್ಬೋದ ಅಂತ. ಪತ್ರ ಮಾತ್ರ ಬಹಳ ಪ್ರೀತಿಯಿಂದ ಬರೆದು ನಾನು ಎದುರುಗಡೆ ಹೋದಾಗ ಬೈದು ಕಳಿಸ್ತಾರಲ್ಲ ಅಂತ ಬೇಜಾರಾಗ್ಬಿಡ್ತು ನನಗೆ. ಅವಾಗ ಹೊರಗಡೆ ಬಂದು ನಿಂತಿದ್ದೆ. ಅವಾಗ ಬಸವರಾಜು ಅಂತ, ಬಸವರಾಜ್ ಮೇಗಳಗೇರಿ ಅಂತ ಇದ್ರು, ಅವರೆಲ್ಲ ಇದ್ರು. ಮತ್ತೊಬ್ಬ ಅವರ ಅಳಿಯ ಒಬ್ಬ ಅಕೌಂಟೆಂಟ್ ಇದ್ರು. ಅವರು ನನ್ನ ಕರೆದ್ಬಿಟ್ಟು, ಇಲ್ಲ ಮೇಷ್ಟ್ರು ಹಂಗೇನೆ, ನೀನು ಹೇಳಿ ಬರ್ಬೇಕು, ಯಾವಾಗಲೂ ಕೇಳಿ ಬರ್ಬೇಕು, ಅವ್ರು ಕರೆದ್ರೆ ಮಾತ್ರ ಬರಬೇಕು, ಹಿಂಗೆಲ್ಲ ಆಗಲೆಲ್ಲ ಬರಬಾರ್ದು, ನೀನು ಬರಬಾರ್ದು. ಅವಾಗ ನನಗೆ ನಿಧಾನಕ್ಕೆ ಲಂಕೇಶ್ ಅವರ ವ್ಯಕ್ತಿತ್ವ ಅರ್ಥ ಆಗ್ತಾ ಹೋಯ್ತು. ಓ, ಲಂಕೇಶ್ ಅವರಂದ್ರೆ ಬಹಳ ನಾವು ನಮ್ಮ ಪರಿಧಿಯಲ್ಲಿ ನಾವಿರಬೇಕು, ಅವ್ರು ಎಷ್ಟು ವಿಶ್ವಾಸ ಪ್ರೀತಿ ತೋರಿಸ್ತಾರೋ ಅದನ್ನು ನಾವು ಹೆಂಗಂಗೆ ಬಳಕೆ ಮಾಡ್ಕೊಕ್ಕಾಗಲ್ಲ ಅನ್ನೋದು ಗೊತ್ತಾಗ್ತಾ ಹೋಯ್ತು. ಆ ನಂತರ ಅವರು ವರದಿಯನ್ನ ಮತ್ತೆ ನಾನು ಬರೆಯಕ್ಕೆ ಶುರು ಮಾಡಿದೆ. 3ನೇ ವರದಿ ಪ್ರಕಟ ಆಯ್ತು. ವರದಿಗೆ ಇಷ್ಟು ಅಂತ ಹಣ ಕೊಡೋರು. ಪ್ರತಿ ವಾರ ಬರೆಯಕ್ಕೆ ಪ್ರಾರಂಭ ಮಾಡ್ಬಿಟ್ಟೆ. ಯಾಕೆಂದ್ರೆ ನನಗೆ 100 ರೂಪಾಯಿ ಅನ್ನೋದು ದೊಡ್ಡ ವಿಷಯ ನನಗೆ. ನನಗೆ ವಾರ ಬರೆದ್ರೆ ದುಡ್ಡು ಬರುತ್ತೆ ಅನ್ನೋ ಒಂದು ಆಸೆಯಿಂದ ವಾರ ಬರೆಯಕ್ಕೆ ಶುರು ಮಾಡಿದೆ. ಅದು ಪೇಜ್ ಗಟ್ಟಲೆ ತುಂಬಾ 2 ಪೇಜು, 3 ಪೇಜ್, 4 ಪೇಜು ತುಂಬಷ್ಟು ಬರೆಯಕ್ಕೆ ಶುರು ಮಾಡಿದೆ. ಒಂದು ದಿನ ಒಂದು ಪತ್ರ ಬಂತು ಅವರಿಂದ, ನೀನು ಬರೆದದ್ದನ್ನೆಲ್ಲ ಕಸವನ್ನೆಲ್ಲ ಇಲ್ಲಿ ಮುದ್ರಿಸಲು ಇಲ್ಲಿ ಜಾಗವಿರುವುದಿಲ್ಲ, 2 ಮಾತು. ಆ ನಂತರ ಅಗತ್ಯವಿರುವ ವಿಷಯಗಳನ್ನು ಮಾತ್ರ ಬರೀ, ನಿನಗೆ ಇನ್ನು ಮುಂದೆ ಪ್ರತಿ ತಿಂಗಳು ಸಂಬಳ ಕೊಡುತ್ತೇನೆ ಅಂತ ಬರೆದಿದ್ರು. ಆ ಕಾಲಕ್ಕೆ ನನಗೆ 1,500 ರೂಪಾಯಿಯನ್ನ ಫಿಕ್ಸ್ ಮಾಡಿ ಒಂದು ತಿಂಗಳಿಗೆ. ಒಳ್ಳೆ ಅಮೌಂಟ್. ಯಾಕೆಂದ್ರೆ ನನ್ನ ವ್ಯಾಪಾರದಲ್ಲೂ ಕೂಡ ನನಗೆ 4 ವಾರ ಮಾರಿದ್ರೆ 400-500 ರೂಪಾಯಿ ಸಿಗ್ತಾ ಇತ್ತು. ಆಮೇಲೆ ನಾನು ಲಂಕೇಶ್ ಅವರು ಮತ್ತೆ ಹುಬ್ಬಳ್ಳಿಗೆ ಹೋಗೋ ಒಂದು ಸಂದರ್ಭ ಬಂತು. ಅವಾಗ ಅವರು ನನಗೆ ಚಿತ್ರದುರ್ಗಕ್ಕೆ ಬಾ, ನೀನು ಭೇಟಿ ಮಾಡು ಅಂತ ಬರೆದಿದ್ರು. ನಾನು ಚಿತ್ರದುರ್ಗಕ್ಕೆ ಬಂದೆ. ಆವಾಗ ಅವರು ಅಲ್ಲಿ ನಿಂತಿದ್ದೆ ರಸ್ತೆಯಲ್ಲಿ, ಬೈಪಾಸಲ್ಲಿ. ಆವಾಗ ಬಂದು ಭೇಟಿ ಮಾಡಿದ್ರು. ಅಲ್ಲೇ ಒಂದು ಕಾಫಿ ಕುಡಿಯೋಣ, ಇಲ್ಲಿದೆ ಒಳ್ಳೆ ಹೋಟ್ಲ್ ಇಲ್ಲಿ ಅಂದರು. ಒಂದು ಸಣ್ಣ ಹೋಟ್ಲ್ ಇತ್ತಲ್ಲ, ನ್ಯಾಷನಲ್ ಹೋಟ್ಲು ಅಂತ, ಚಳ್ಳಕೆರೆ ಗೇಟಲ್ಲಿ. ಅಲ್ಲಿ ಕರ್ಕೊಂಡು ಹೋದೆ. ಏನಯ್ಯ ಹೋಟ್ಲ್ ಈ ಥರ ಇದೆ ಅಂತ. ಸರ್ ಇದೇ ದೊಡ್ಡ ಹೋಟ್ಲು ಸರ್ ಇಲ್ಲಿ ಅಂತ. ಅವಾಗ ಯಾವ ದೊಡ್ಡ ಹೋಟ್ಲು ಇರಲಿಲ್ಲ ಅವಾಗಿನ ಕಾಲ. ಆಯಿತು, ಇಲ್ಲೇ ಕುಡಿಯೋಣ ಎಲ್ಲ ಅಂತ. ಅವ್ರ ಜೊತೆ ಯಾರ್ಯಾರೋ ಅವ್ರ ಸ್ನೇಹಿತರೆಲ್ಲ ಬಂದಿದ್ರು, ನನಗೆಲ್ಲ ಪರಿಚಯ ಇರಲಿಲ್ಲ. ಅವಾಗ ಇವನು ತುಂಬ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಬರೀತಾನೆ, ಅವ್ರು ಹೊಗಳಿದ್ರು ನನಗೆ ಭಾಳ ಖುಷಿ ಆಗ್ಬಿಡ್ತು. ಆ ನಂತರ ಇವನು ನಮ್ಮ ಸ್ಟಾಫ್, ಈಗ ಇವನಿಗೆ ಚೆನ್ನಾಗಿ ಮಾಡು, ನೀನು ಬರೀದೇ ಇದೆ, ಯಾರು ನಿನಗೆ ಸಂಬಳ ಬರುತ್ತೆ ಅಂತೆಲ್ಲ ಧೈರ್ಯ ತುಂಬಿದ್ರು. ನನಗೆ ಖುಷಿ ಆಯಿತು. ಅಲ್ಲೇ ಬರೀದಿದ್ರು ದುಡ್ಡು ಕೊಡ್ತೀನಿ ಅಂತಾರ ಅಂತ. ಆದರೆ ಒಂದು ನನಗೆ ನೆನಪಿತ್ತು, ಅವ್ರು ಪತ್ರ ಬರೆದಿದ್ದು, ಅಗತ್ಯ ಇರುವ ಮುಖ್ಯವಾದ ವಿಷಯಗಳನ್ನು ಮಾತ್ರ ಬರಿಬೇಕು ಅನ್ನೋದು. ನನಗೊಂದು ಒಳವು ಸಿಕ್ತು. ಲಂಕೇಶ್ ಅವ್ರ ಜೊತೆ ಹೇಗಿರಬೇಕು, ಹೇಗೆ ಅವ್ರ ಜೊತೆ ಇರಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಯ್ತು. ನಂತರ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ವರದಿಗಾರರು ಬೆಂಗಳೂರಿಗೆ ಹೋದಾಗ, ಬೆಂಗಳೂರಿಗೆ ಹೋಗ್ತಿದ್ದೆ ಆವಾಗ. ಲಂಕೇಶ್ ಅವರು ಕೆಲವು ಸಮಾರಂಭಗಳು ಮಾಡೋರು ಅವ್ರ ತೋಟದಲ್ಲಿ. ಅಲ್ಲೆಲ್ಲ ಆವಾಗ ನಮಗೆ ಫೋನ್ ಬರ್ತಿತ್ತು ಆಫೀಸಿಂದ, ನೀವು ಬರ್ರಿ ಸಮಾರಂಭ ಇದೆ, ಫಂಕ್ಷನ್ ಇದೆ ಅಂತ. ಅಲ್ಲೆಲ್ಲ ಊಟ ಎಲ್ಲ ಕೊಡಿಸೋರು, ನೈಟು ಎಲ್ಲ. ತುಂಬ ಹಾಡುಗಾರರೆಲ್ಲ ಬಂದಿರೋರು. ತುಂಬ ಚೆನ್ನಾಗಿ ಅಲ್ಲಿ ಒಂದು ಸಮಾರಂಭ ನಡೀತಾ ಇತ್ತು. ಅದರಲ್ಲೆಲ್ಲ ನಾವು ಭಾಗವಹಿಸ್ತಿದ್ವಿ. ನಾವು ಪ್ರಮುಖ ವ್ಯಕ್ತಿ ಅನ್ನೋ ಒಂದು ಹೆಮ್ಮೆ ನನಗೆ ಬರೋಕ್ಕೆ ಶುರುವಾಯಿತು ಲಂಕೇಶ್ ಪತ್ರಿಕೆಯಲ್ಲಿ. ಮತ್ತು ನಾನು ನಿರಂತರವಾಗಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿ ವಾರ ಬರಿತಾ ಇದ್ದೆ ಪತ್ರಿಕೆಗೆ. ಪ್ರತಿ ವಾರ ನನ್ನ ಆರ್ಟಿಕಲ್ಗಳು ಪ್ರಕಟ ಆಗೋಕ್ಕೆ ಶುರುವಾದವು. ಪತ್ರಿಕೋದ್ಯಮದ ಒಂದು ರೀತಿಯ ರುಚಿ ಅನ್ಬೋದು, ಬರವಣಿಗೆಯ ರುಚಿ ಅನ್ಬೋದು, ಒಂದು ಥರದ ಗೊತ್ತಾಯ್ತು. ಆಮೇಲೆ ಲಂಕೇಶ್ ಪತ್ರಿಕೆಯ ಪ್ರಭಾವ ಆ ಸಮಯದಲ್ಲಿ ಎಷ್ಟಿತ್ತು ಅಂದರೆ, ಲಂಕೇಶ್ ಅವರ ಪ್ರತಿನಿಧಿಯಾಗಿ ನಾನು ಇಲ್ಲಿದ್ದೀನಿ ಅನ್ನೋ ಜನ ಗೌರವ ಕೊಡೋಕ್ಕೆ ಪ್ರಾರಂಭ ಮಾಡಿದರು. ನಮ್ಮ ವರದಿಗಳು ಕೂಡ ಪ್ರಕಟ ಆಗ್ತಿತ್ತು. ಮತ್ತೆ ತುಂಬ ಸರ್ಕ್ಯುಲೇಷನ್ ಇತ್ತು ಆ ಕಾಲದಲ್ಲಿ ಲಂಕೇಶ್ ಪತ್ರಿಕೆಗೆ. ಎಲ್ಲಿ ನೋಡಿದ್ರು ಲಂಕೇಶ್ ಪತ್ರಿಕೆ ಅಂಗಡಿಗಳಲ್ಲಿ ತಗೊಳಾಗ್ತಿದ್ರು. ನನ್ನ ಹೆಸರು ಕೂಡ ಆಗ್ತಾ ಇದ್ರು. ಲಂಕೇಶ್ ವರದಿ ಜೊತೆ ನನ್ನದು ಚಳ್ಳಕೆರೆ ಯರಿಸ್ವಾಮಿ ಅಂತ ಹೆಸರು ಬರ್ತಾ ಇತ್ತು. ಆಮೇಲೆ ತುಂಬ ಜನ ನನಗೆ ವರದಿ ಕೊಡೋಕ್ಕೆ ಅಂತ ಹುಡ್ಕೊಂಡ್ ಬರ್ತಾ ಇದ್ರು. ಒಂದು ಥರದ ಸೋಷಿಯಲ್ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಯ್ತು ನನಗೆ. ಅವಾಗ ಇನ್ನು ನಾನು ಎಜುಕೇಷನ್ನು, ಸರ್ಕಾರಿ ನೌಕರಿ, ಅದು ಇದು ಹೋಗೋದೇನು ಅಗತ್ಯ ಇಲ್ಲ, ಇದೇ ಸಾಕು ಅನ್ನೋ ಥರ ಮನೋಭಾವ ಬಂದೋಯ್ತು.
ಆನಂತರ ಲಂಕೇಶ್ ಅವರು 3ನೇ ವರ್ಷದಲ್ಲಿ ನನಗೆ 2,000 ರೂಪಾಯಿ ಸ್ಯಾಲ್ರಿ ಮಾಡಿದರು ಸಂಬಳ. ಆನಂತರ ಒಂದು 8 ವರ್ಷ ಆದಮೇಲೆ 2,500 ಮಾಡಿದರು. ಕೊನೆ ಸಮಯದಲ್ಲಿ ನನಗೆ 5,000 ಸ್ಯಾಲ್ರಿ ಮಾಡಿದರು. ಅವ್ರು ತೀರ್ಕೊಳ್ಳೋ ಸಮಯದಲ್ಲಿ ಕೊನೆ ವರ್ಷಗಳಲ್ಲಿ ನನಗೆ 5,000 ಕೊಡ್ತಾಯಿದ್ರು. ತುಂಬ ಒಳ್ಳೆಯ ಒಂದು ಸಂಬಂಧ ಲಂಕೇಶ್ ಅವರು ನನಗೂ ಬೆಳೀತಾ ಹೋಯಿತು. ಮತ್ತು ಪ್ರತಿ ಕ್ಷಣದಲ್ಲೂ ಕೂಡ ಅವರು ಕೇವಲ ವರದಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಥರ ತಾಯಿ ಹೃದಯ ಅವ್ರದ್ದು. ಮೊದಲಲ್ಲಿ ಒಂದು ಅಫೆಕ್ಷನ್. ತಪ್ಪು ಮಾಡಿದಾಗ ಇಷ್ಟು ಕಠೋರವಾಗಿ ಅವರು ವ್ಯಕ್ತಿಗಳನ್ನ ಛೇಡಿಸ್ತಾ ಇದ್ರು ಅಂದರೆ ಅವನು ಹಿಂದೆಂದೆಂದೂ ಲಂಕೇಶ್ ಮುಖ ನೋಡಬಾರ್ದು, ಆ ಥರ ಬೈದು ಕಳಿಸ್ಕೊಡ್ತಾ ಇದ್ರು. ಆದರೆ ಒಬ್ಬ ವ್ಯಕ್ತಿಯನ್ನ ಏನು ಪ್ರೋತ್ಸಾಹಿಸೋ ಗುಣ ಕೂಡ ಅವರಲ್ಲಿ ಅಷ್ಟು ಚೆನ್ನಾಗಿರ್ತಿತ್ತು. ನಾನು ತುಂಬ ಪ್ರೋತ್ಸಾಹ ಗಳಿಸ್ತೆ ಅವ್ರ ಕಡೆಯಿಂದ. ಮತ್ತು ಜೊತೆಗೆ ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಮದುವೆ, ನನ್ನ ಮಕ್ಕಳು, ನನಗೊಂದು ಮನೆ ಕಟ್ಕೊಳ್ಳೋದು ಎಲ್ಲದ್ರ ಬಗ್ಗೆ ಸಲಹೆ ಕೊಡ್ತಾಯಿದ್ರು ಹೋದಾಗೆಲ್ಲ. ನೀನು ಹೆಂಡತಿ ಮಕ್ಕಳನ್ನ ಒಳ್ಳೆ ವಾತಾವರಣದಲ್ಲಿ ಇಡಬೇಕು. ಯಾಕೆಂದರೆ ನಾನು ಚಿತ್ರದುರ್ಗಕ್ಕೆ ವರದಿಗಾರನಾಗಿ ಬಂದಾಗ ಒಂದು ಸಣ್ಣ ಮನೆ EWS ಮನೆಯಲ್ಲಿ ಬಾಡಿಗೆ ಇದ್ದೆ. ಲಂಕೇಶ್ ಅವರು ಯಾವುದೋ ಕೋರ್ಟ್ ವಿಚಾರಕ್ಕೆ ಬಂದಾಗ ನನ್ನ ಮನೆಗೆ ಬಂದರು. ಅವರು ನಿನ್ನ ಮನೆಗೆ ಬರಬೇಕು ನಾನು ಅಂದರು. ನನಗೆ ಭಾಳ ಸಂಕೋಚ ಸಣ್ಣ ಮನೆಗೆ ಕರ್ಕೊಂಡು ಹೋಗೋಕ್ಕೆ. ಯಾಕಂದರೆ ಅವ್ರು ಕುತ್ಕೊಳ್ಳೋಕ್ಕೂ ನಮ್ಮ ಹತ್ರ ಒಂದು ಚೇರು ಗೀರು ವ್ಯವಸ್ಥೆ ಇರಲಿಲ್ಲ ಆ ಟೈಮಲ್ಲಿ. ಆಗ ನಾನು ಸರ್ ಇದು ಜೋಗಿಮಟ್ಟಿ IBಯಲ್ಲಿ ನಿಮಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಸರ್, ಅಲ್ಲಿ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಅದು ತುಂಬ ಒಳ್ಳೆ ಗೆಸ್ಟ್ ಹೌಸ್ ಇದೆ, ಬ್ರಿಟಿಷ್ ಬಂಗ್ಲೋ ಇದೆ ಅಲ್ಲಿ ನಿಮಗೆ ಅಂತ. ಯಾಕಂದ್ರೆ ಲಂಕೇಶ್ ಅವ್ರಿಗೆ ಯಾರೂ ಇಲ್ಲ ಅಂತಿರ್ಲಿಲ್ಲ. ಲಂಕೇಶ್ ಅವ್ರು ಬರ್ತಾರೆ ಅಂದರೆ ಭಾಳ ವ್ಯವಸ್ಥೆ ಮಾಡಿ ಅರಣ್ಯಾಧಿಕಾರಿಗಳೆಲ್ಲ ಕೊಟ್ಟಿದ್ರು. ನಾನು ಅಲ್ಲೇ ವ್ಯವಸ್ಥೆ ಮಾಡಿದ್ದೆ. ಇಲ್ಲ ಅಲ್ಲೂ ಹೋಗೋಣ, ನೈಟಲ್ಲಿ ಆಲ್ಟ್ ಆಗೋಣ, ಬಟ್ ಇಲ್ಲಿ ನಿಮ್ಮ ಮನೆಗೆ ಬರ್ತೀನಿ ನಡಿ ಅಂತ ಬಂದರು. ನನ್ನ ಮನೆ ನೋಡಿ ಹೊತ್ತು ಅರ್ಧ ಗಂಟೆ ಬೈದಿದ್ರು. ಆದರೆ ನನ್ನ ಹೆಂಡತಿ ಎದುರಿಗೆ ಬೈಲಿಲ್ಲ ಅವರು. ನನ್ನ ಹೊರಗಡೆ ಕರ್ಕೊಂಡು ಹೋಗಿ ಬಾಯಿಲಿ ಈ ಕಡೆ ಹೋಗೋಣ, ಎಲ್ಲಿಂಗಿದೆ, ಎಲ್ಲಿ ಏರಿಯಾ ಇದು, ಹೌಸಿಂಗ್ ಬೋರ್ಡ್ದ ಅಂತೆಲ್ಲ ಬಂದು ನೋಡಿ, ಏನಯ್ಯ ನೀನು ಹೆಂಡತಿ ಮಕ್ಕಳನ್ನ ಈ ಥರದ ವಾತಾವರಣದಲ್ಲಿ ಇಟ್ಟಿದೆಯಾ, ಕೈ ಚಾಚಿದ್ರೆ ನಿನ್ಗೆ ಈ ಗೋಡೆ ಸಿಗುತ್ತೆ, ಮತ್ತು ಮನೆ ಮುಂದೆ ಚರಂಡಿ ಇದೆ, ಈ ಥರದ್ದು ವಾತಾವರಣದಲ್ಲಿ ಇಡಬಾರ್ದು, ನಿನ್ನ ಕುಟುಂಬನ ಒಳ್ಳೆ ಕಡೆ ನೀನಿರಬೇಕು ಹಂಗೆಲ್ಲ ಹೇಳಿದರು. ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡೆ ಅಂದರೆ, ಅವ್ರೇನು ಹೇಳ್ತಾರೆ, ದುಡ್ಡು ಬೇಕಲ್ಲ ನಮಗೆ, ಇವ್ರಿಗೆ ಸುಮ್ಮನೆ ಸಲಹೆ ಕೊಡ್ತಾರೆ ಅಂತ. ಆ ನಂತರ ನಾನು ಅವ್ರ ಜೊತೆ ಅರಸು ಅಂತೇಳಿ ಒಬ್ಬರು ಬೆಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಇದ್ದರು, ಇಂಗ್ಲೀಷ್ ಪ್ರೊಫೆಸರ್. ಅವ್ರು ಬರ್ತಾಯಿದ್ರು ಯಾವಾಗಲೂ. ಅವ್ರಿಗೆ ಹೇಳಿದೆ, ಸರ್ ಮೇಷ್ಟೇನೋ ಹೇಳ್ತಾರೆ ಸರ್ ಹಿಂಗಂತ, ನಮ್ಮ ಹತ್ರ ದುಡ್ಡು ಇರಬೇಕಲ್ಲ ಸರ್ ಮನೆ ಕಟ್ಸೋಕ್ಕೆ ಅಂತ. ಅವ್ರನ್ನೇ ಕೇಳು ಅಂತಂದ್ರು ಅವರು. ನೀನು ಅವ್ರನ್ನೇ ಕೇಳಪ್ಪ, ಸಲಹೆ ಕೊಟ್ರಲ್ಲ ಮನೆ ಕಟ್ಟಿಸೋಂಥ ದುಡ್ಡು ಕೇಳು ನೀನು ಅಂತ. ಅವಾಗ ನಾನು ಕೇಳಕ್ಕೆ ಹೋಗಲಿಲ್ಲ ದುಡ್ಡು ಅವ್ರನ್ನ. ಯಾಕಂದ್ರೆ ಲಂಕೇಶ್ ಅವ್ರ ವ್ಯಕ್ತಿತ್ವ ಗೊತ್ತಿತ್ತು ನನಗೆ. ಆ ಥರ ಯಾರು ಉಚಿತವಾಗಿ ದುಡ್ಡು ಕೇಳೋರು, ಸಲಹೆ ಕೇಳೋರು, ಸಹಾಯ ಕೇಳೋರ ಬಗ್ಗೆ ಅವ್ರಿಗೆ ಅನುಕಂಪ ಇರ್ತಿರ್ಲಿಲ್ಲ ಯಾವಾಗಲೂ. ಆ ನಂತರ ನನಗೆ ಒಂದು ಸಂದರ್ಭದಲ್ಲಿ ಅವ್ರು ಲಂಕೇಶು ಯಾವಾಗ ಒಂದು ಸಂದರ್ಭದಲ್ಲಿ ನನಗೆ ಸೂಕ್ಷ್ಮವಾಗಿ ನನಗೊಂದು ಸಲಹೆ ಕೊಟ್ಟರು. ನೀನು ಏನಾದರೂ ಒಂದು ಪತ್ರಿಕೆ ಪ್ರಾರಂಭ ಮಾಡಯ್ಯ, ಆ ಪತ್ರಿಕೆ ನಿನಗೆ ತುಂಬ ನಡೆಸ್ತೀಯ ನೀನು ಚೆನ್ನಾಗಿ, ಒಂದು ಪತ್ರಿಕೆ ಮಾಡು, ಆ ಪತ್ರಿಕೆಯಿಂದ ನೀನು ಒಳ್ಳೆ ದುಡ್ಡು ಮಾಡ್ಬೋದು, ಸಮಾಜದಲ್ಲಿ ಒಳ್ಳೆ ಹೆಸರು ಬರುತ್ತೆ, ನೀನು ಮಾಡು ಅಂದರು. ನನಗೆ ಆ ಶಕ್ತಿ ಇರಲಿಲ್ಲ. ಒಂದು ದಿನಪತ್ರಿಕೆ ಮಾಡಿ ಅದನ್ನು ಚಿತ್ರದುರ್ಗದ ದಾವಣಗೆರೆಯಲ್ಲಿ ಹೋಗಿ ಮಾಡು ಅಂದರು. ಚಿತ್ರದುರ್ಗ ಆಗಿನ್ನೂ ಇಷ್ಟು ಬೆಳೆದಿರಲಿಲ್ಲ, ಸಣ್ಣ ನಗರ ಇತ್ತು. ಆವಾಗ ದಾವಣಗೆರೆಯಲ್ಲಿ ಹೋಗಿ ಮಾಡು ಅಂದರು. ದಾವಣಗೆರೆಯಲ್ಲಿ ಮಾಡೋಷ್ಟು ಧೈರ್ಯ ನನಗೆ ಬರಲಿಲ್ಲ. ಯಾಕಂದರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಿತ್ತು. ಆಗಲೇ ಜನತಾವಾಣಿ ಇತ್ತು, ಷಡಕ್ಷರಪ್ಪ ಅವ್ರದ್ದು, ನಾಗಮ್ಮ ಕೇಶವಮೂರ್ತಿ ಅವ್ರ ನಗರವಾಣಿ ಇತ್ತು. ನನಗೆ ಮಾಡೋಕ್ಕಾಗಲಿಲ್ಲ. ನಾನೇನು ಮಾಡಿದೆ, ಅವರು ಒಂದು ಫೋರ್ಡ್ ಕಾರ್ ಇತ್ತು ಲಂಕೇಶ್ ಅವ್ರದ್ದು, ಅದನ್ನು ಮಾರಿ 3 ಲಕ್ಷ ರೂಪಾಯಿ 5 ದುಡ್ಡು ಬಂದಿತ್ತು ಅವ್ರಿಗೆ ಕಾರಿಂದು. ನನ್ನ ಕೈಗೆ 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ನಿನ್ನ ಪತ್ರಿಕೆಗೆ ಇದನ್ನು ನಾನು ಸಾಲ ಅಂತ ಕೊಡ್ತೀನಿ, ಆನಂತರ ವಾಪಸ್ ಕೊಡ್ಬೇಕು, ನೀನು ಬಡ್ಡಿ ಇಲ್ಲ ಅದಕ್ಕೆ, ನೀನು ದುಡಿದ್ಬಿಟ್ಟು ನನಗೆ ಕೊಡುವಂಥ ದುಡ್ಡು ಕೊಟ್ಟರು. ತಗೊಂಡೋಗು ದಾವಣಗೆರೆಗೆ ಹೋಗಿ ಪೇಪರ್ ಸ್ಟಾರ್ಟ್ ಮಾಡು ಅಂತ ಕೊಟ್ಟರು. ನನಗೆ ತುಂಬ ಭಯ ಆವಾಗ. ಯಾಕೆಂದರೆ ಆ 3 ಲಕ್ಷ ರೂಪಾಯಿ ಇಟ್ಕೊಂಡು ಲಾಸ್, ಮತ್ತು ಇದು ಬೇರೆ ದುಡ್ಡು ವಾಪಸ್ ಕೊಡು ಅಂತ ಬೇರೆ ಹೇಳಿದ್ದಾರೆ. ಲಂಕೇಶ್ ಅವರ ವಿಶ್ವಾಸವನ್ನು ಕಳ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ ನಮಗೆ, ಅಷ್ಟು ಆಕರ್ಷಕ ವ್ಯಕ್ತಿತ್ವ. ಅದೇ ಸರ್, ನೀವು ಇಷ್ಟೋ ತನಕ ಲಂಕೇಶ್ ಅವರ ನಿಮ್ಮ ಒಡನಾಟ, ಆದ್ರೆ ಅವರಿಂದ ಏನು ಇನ್ಫ್ಲೂಯೆನ್ಸ್ ಮಾಡಿದ್ರಿ ನೀವು? ಸರ್, ಇನ್ಫ್ಲೂಯೆನ್ಸ್ ಭಾಳ ಮುಖ್ಯವಾದ ಇನ್ಫ್ಲೂಯೆನ್ಸ್ ಏನಂದ್ರೆ ಬದುಕುವ ರೀತಿ. ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಮತ್ತು ಸಮಾಜವನ್ನು ನೋಡುವ ದೃಷ್ಟಿಕೋನ ಹೇಗಿರ್ಬೇಕು ನಮಗೆ ಅನ್ನೋದನ್ನು ನಾವು ಕಲ್ತ್ವಿ ಲಂಕೇಶ್ ಅವರಿಂದ ಭಾಳ ಮುಖ್ಯವಾಗಿ. ಯಾಕೆ ಅಂತಂದ್ರೆ ಲಂಕೇಶ್ ಅವ್ರನ್ನ ನಾವೇ ನಮಗೆ ಹೇಳ್ಕೊಟ್ರೋರು ಅಂತ ಅರ್ಥ ಅಲ್ಲ. ಅದರಿಂದ ಅನೇಕ ಘಟನೆಗಳನ್ನ ನೋಡಿ ನಾವು, ಉದಾಹರಣೆಗೆ ನಮ್ಮ ನಾಗಲೋಟಿ ಮಠ ಅಂತ ಒಬ್ಬ ಖ್ಯಾತ ವೈದ್ಯರಿದ್ರು, ಬಹಳ ದೊಡ್ಡ ವೈದ್ಯರು. ಅವರು ಬಹಳ ಸರಳವಾದ ಜೀವನ ನಡೆಸಿದಂಥವ್ರು. ಅವ್ರು ಈಗಿಲ್ಲ, ದಿವಂಗತರು. ಅವರು ಬಹಳ ಪ್ರಖ್ಯಾತ ಪೆಥಾಲಜಿಸ್ಟ್. ಅವರು ಬೇರೆ ದೇಶ ವಿದೇಶಗಳಲ್ಲಿ ಅವ್ರನ್ನ ಯೂನಿವರ್ಸಿಟಿಗಳವರು ಕರೆಯೋರು ಉಪನ್ಯಾಸಕ್ಕೆ, ಅಂತ ದೊಡ್ಡ ಪೆಥಾಲಜಿಸ್ಟ್. ಅವರು ಬಹಳ ಧಾರ್ಮಿಕ ವ್ಯಕ್ತಿ, ಯಾವಾಗಲೂ ವಿಭೂತಿ ಕಟ್ಟಾಕೊಂಡಿರೋರು, ಜಂಗಮರು, ಮತ್ತು ಯಾವಾಗಲೂ ವಿಭೂತಿ ಕಟ್ಟಿ, ಮತ್ತು ಧಾರ್ಮಿಕ ವ್ಯಕ್ತಿ. ಭಾಳ ಎಲ್ಲ ಸ್ವಾಮೀಜಿಗಳಿಗೂ ಅಡ್ಡು ಬೀಳೋದು, ನಮಸ್ಕಾರ ಮಾಡೋದೆಲ್ಲ ಮಾಡ್ತಿದ್ರು. ಆದರೆ ತುಂಬ ಪ್ರಾಮಾಣಿಕ ವ್ಯಕ್ತಿ.
ಅವ್ರ ಬಗ್ಗೆ ಒಂದು ಸರಿ ಏನಾಯ್ತು, ಅವರು ಕಿಮ್ಸ್ ಡೈರೆಕ್ಟರ್ ಆದರು ಹುಬ್ಬಳ್ಳಿಯಲ್ಲಿ. ಇದೊಂದು ವಿಶೇಷ ಘಟನೆ. ಅಂದ್ರೆ ಪತ್ರಕರ್ತನಾದವನು ಯಾವ ಕಣ್ಣಿನಿಂದ ನೋಡಬೇಕು ಸಮಾಜವನ್ನು ಅನ್ನೋಕ್ಕೆ ಇದೊಂದು ಉದಾಹರಣೆ ನಾವು ಕಂಡಿದ್ದು. ಆ ಟೈಮ್ನಲ್ಲಿ ನಮ್ಮ ವರದಿಗಾರರೊಬ್ಬರಿದ್ರು ಅಲ್ಲಿ, ನನ್ನ ಥರ ಅಲ್ಲಿ ಹುಬ್ಬಳ್ಳಿಯಲ್ಲಿದ್ದರು. ಅವರಿಗೆ ಲಂಕೇಶ್ ಅವರು ಒಂದು ಪತ್ರ ಬರೆದು ಇವ್ರ ಬಗ್ಗೆ, ಅವರು ಕಿಮ್ಸ್ ನಿರ್ದೇಶಕರಾದಾಗ ಈ ಆಸ್ಪತ್ರೆಗಳಲ್ಲಿ ದೊಡ್ಡ ಆಸ್ಪತ್ರೆ, ಅದು ಮೆಡಿಕಲ್ ಕಾಲೇಜ್, ದೊಡ್ಡ ಸೆಂಟರ್, ದೊಡ್ಡ ಆಸ್ಪತ್ರೆ ಕಿಮ್ಸ್ ಹುಬ್ಬಳ್ಳಿಯಲ್ಲಿ. ಅಲ್ಲಿ ಈ ಮೆಡಿಕಲ್ ಆಸ್ಪತ್ರೆಗಳಿಗೆ ಹೊಂದ್ಕೊಂಡಿದ್ದೆ ಹಲವಾರು ಮಾಫಿಯಾಗಳಿರುತ್ತೆ. ಅಲ್ಲಿ ಈ ಊಟವನ್ನು, ರೋಗಿಗಳಿಗೆ ಊಟ ಕೊಡುವಂಥ ಒಂದು ದೊಡ್ಡ ಒಂದು ವ್ಯವಸ್ಥೆ ಇರುತ್ತೆ. ಅದು ಕಾಂಟ್ರಾಕ್ಟ್, ಯಾರೋ ಒಬ್ರಿಗೆ ಕಾಂಟ್ರಾಕ್ಟ್ ಹರಾಜು ಹಾಕ್ತಾರೆ, ಒಬ್ಬ ಕಾಂಟ್ರಾಕ್ಟ್ದಾರ ಬರ್ತಾನೆ, ಆ ಕಾಂಟ್ರಾಕ್ಟ್ ತಗೊಳ್ಳೋಕೆ ಎಷ್ಟೆಷ್ಟೋ ವ್ಯವಹಾರಗಳು ನಡೀತಾ ಇರುತ್ತೆ. ಯಾರೋ ಒಬ್ಬನಿಗೆ ಸಿಕ್ತು, ಅವನೇನ್ ಮಾಡ್ತಾನೆ, ಸರ್ಕಾರ ಕೊಡೋ ಮೆನುನಲ್ಲೇ ಒಂದು ರೀತಿ ಕೊಟ್ಟಿರ್ತಾನೆ, ರೋಗಿಗಳಿಗೆ ಇಲ್ಲಿ ಏನು ಕೊಡ್ತಾ ಇರಲ್ಲ. ಈ ತರದ್ದು ನಡೀತಾ ಇರುತ್ತೆ, ಬಹಳಷ್ಟು ಕಡೆ ನಡೀತಾ. ಆ ಟೈಮ್ನಲ್ಲಿ ಇವ್ರೇನ್ ಮಾಡಿದ್ರು, ಡಾಕ್ಟ್ರು ಪ್ರತಿದಿನ ಏನ್ ಅಡಿಗೆ ಮಾಡಿದಿರಿ ಅನ್ನೋದನ್ನ ಪ್ರತಿ ವಾರ್ಡಲ್ಲೂ ನೈವೇದ್ಯ ಇಡಬೇಕು ದೇವರಿಗೆ ಅಂತ ಮಾಡಿದ್ರು. ಪ್ರತಿ ವಾರ್ಡಲ್ಲೂ ಒಂದು ಫೋಟೋ ಇಟ್ಟಿರ್ತಾರೆ ದೇವ್ರದ್ದು, ಈ ರೋಗಿಗಳು ನಮಸ್ಕಾರ ಮಾಡಕ್ಕೆ, ಏನು ಆರೋಗ್ಯ ಸುಧಾರಿಸ್ತೀನಿ ದೇವ್ರನ್ನ ಕೇಳ್ಕೊಳಕ್ಕೆ ಅಂತ. ಆ ದೇವ್ರ ಮುಂದೆ ನೈವೇದ್ಯ ಇಡಬೇಕು, ಪ್ರತಿ ತಟ್ಟೆಯಲ್ಲೂ ತಂದು ಇಡ್ಬೇಕಂತಂದ್ರೆ ರೋಗಿಗಳಿಗೆ ಗೊತ್ತಾಗ್ಬೇಕು ಏನ್ ಅಡಿಗೆ ಮಾಡಿದ್ದಾರೆ ಅಂತ. ಏನ್ ಅಡಿಗೆ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅದು ಬರ್ಬೇಕಲ್ಲ, ಗೊತ್ತಾಗ್ದಿದ್ರೆ ಕಂಪ್ಲೇಂಟ್ ಮಾಡ್ತಾರೆ ಅಂತ. ಇದು ಅಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟ್ದಾರನಿಗೆ ಸಿಟ್ಟು ಬಂದ್ಬಿಡ್ತು, ಕೋಪ ಬಂತು. ಅವ್ರ ಮೇಲೆ ಹಲ್ಲೆ ಆಯ್ತು, ನಾಗಲೋಟಿ ಮಠರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು. ಆ ಟೈಮಲ್ಲಿ ಲಂಕೇಶ್ ಅವ್ರಿಗೆ ಈ ಸುದ್ದಿ ಮುಟ್ಟಿ ಅವ್ರೇನ್ ಮಾಡಿದ್ರು, ಇದ್ರ ಬಗ್ಗೆ ಸಮಗ್ರವಾದ ವರದಿ ಬರೀ, ನಾಗಲೋಟಿ ಮಠ ಬಗ್ಗೆ ಅವರು ಬರೆದ ಬಗ್ಗೆ, ಮತ್ತೆ ಅವ್ರಿಗೆ ತೊಂದರೆ ಆಗಿದೆ, ಇದರಿಂದ ಒಳ್ಳೆ ವೈದ್ಯರು ಅಂತ ಕೇಳ್ಪಟ್ಟಿದ್ದೀನಿ ಅಂತ ಬರೆದ್ರು, ಅಷ್ಟೇ ಬರೆದ್ರು. ಆ ವರದಿಗಾರ ಅದಕ್ಕೊಂದು ಪತ್ರ ಬರೆದ ನಮ್ಮ ಲಂಕೇಶ್, ಏನಂತ, ಇವ್ರ ಬಗ್ಗೆ ನಾವು ವರದಿ ಮಾಡೋಕ್ಕಾಗಬಾರ್ದು, ನಮ್ಮ ಪತ್ರಿಕೆಯಲ್ಲಿ ಮಾಡಬಾರ್ದು ಸರ್, ಯಾಕೆಂದ್ರೆ ಅವ್ರು ಜಾತಿವಾದಿ, ಅವರು ಸ್ವಾಮೀಜಿಗಳಿಗೂ ಹೋಗಿ ಅಡ್ಡು ಬೀಳ್ತಾರೆ, ಮತ್ತು ಅವರು ಬಹಳ ಧಾರ್ಮಿಕ ವ್ಯಕ್ತಿ, ನಮ್ಮ ಪತ್ರಿಕೆ ಅಂತವ್ರಿಗೆಲ್ಲ ಸಪೋರ್ಟ್ ಮಾಡಬಾರ್ದು, ಯಾವಾಗಲೂ ವಿಭೂತಿ ಕಟ್ಕೊಂಡು ಅಡ್ಡಾಡ್ತಾರೆ, ಹಂಗೆ ಹಿಂಗೆ ಅಂತ ಬರೋದು. ಲಂಕೇಶ್ ಅವರು ಬಹಳ ಒಂದು ಮೀಟಿಂಗಲ್ಲಿ ಆ ವರದಿಗಾರನ್ನು ಕರೆಸ್ಕೊಂಡು, ನಾವು ಇದ್ವಿ ಆ ಮೀಟಿಂಗಲ್ಲಿ, ಎಂಥ ಒಳ್ಳೆ ಮಾತನ್ನು ಹೇಳಿದರು ಅಂದರೆ, ಒಬ್ಬ ಸಂಪಾದಕ ಅಥವಾ ಒಂದು ಜರ್ನಲಿಸ್ಟ್, ಒಬ್ಬ ವರದಿಗಾರ ಅನ್ನೋನು ಈ ಸಮಾಜವನ್ನು ಎಲ್ಲರ ಕಣ್ಣುಗಳಲ್ಲಿ ನೋಡಬೇಕು, ನಿನ್ನ ಕಣ್ಣಲ್ಲಿ ನೋಡಬಾರ್ದು. ಯಾಕೆಂದ್ರೆ ನೀನು ವೈಚಾರಿಕ ವ್ಯಕ್ತಿ ಇರ್ಬೋದು, ಆದ್ರೆ ಒಬ್ಬ ಧಾರ್ಮಿಕ ವ್ಯಕ್ತಿ ಸುಳ್ಳ ಕಳ್ಳ ಅಂತ ನೀನು ಡಿಸೈಡ್ ಮಾಡಿಬಿಟ್ರೆ, ಈ ಸಮಾಜದಲ್ಲಿ ಅನೇಕ ಜನ ಧಾರ್ಮಿಕ ವ್ಯಕ್ತಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿಗಳಿದ್ದಾರೆ, ತಮ್ಮ ಧರ್ಮಕ್ಕೆ ತಕ್ಕಂತೆ ಪ್ರಾಮಾಣಿಕವಾಗಿ ಬದುಕಿದಂಥ ಜನ ಇರ್ತಾರೆ. ಆ ದೃಷ್ಟಿಯಿಂದ ನೀನು ನೋಡ್ಬಿಟ್ರೆ ನಿನ್ನ ಕಣ್ಣಿಗೆ ನೀನು ಕಪ್ಪು ಬಟ್ಟೆ ಕಟ್ಕೊಂಡು ವರದಿ ಮಾಡ್ದಂಗಾಗುತ್ತೆ. ಇದು ನಿನ್ನ ದಡ್ಡತನ, ನೀನು ಎಷ್ಟು ವೀಕ್ ಇದೆಯಾ ವರದಿಗಾರನಾಗ್ಲಿಕ್ಕೆ, ನಾಲಾಯಕ್ ನೀನು ಅಂತ ಬೈದು. ಅಂದ್ರೆ ಅದು ಬೈದಿದ್ದವನೊಬ್ಬನಿಗಲ್ಲ, ಎಲ್ಲರಿಗೂ ಗೊತ್ತಾಗ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಅವರೆಲ್ಲರನ್ನು ಕುಂದಿರ್ಸ್ಕೊಂಡು ಮಾತಾಡಿ. ಅಂದ್ರೆ ಈ ತರದ ಉದಾಹರಣೆ. ಇನ್ನೊಂದು ಉದಾಹರಣೆಯಲ್ಲಿ ನಾನೇ ಪಟ್ಟಂತ ಒಂದು ಅನುಭವ. ಲಂಕೇಶ್ ಪತ್ರಿಕೆ ಅಂದ್ರೆ ಅವಾಗ ಬಹಳ ಸರ್ಕ್ಯುಲೇಷನ್ ಇತ್ತು, ದೊಡ್ಡದ ಹೆಸರು ಇತ್ತೆಲ್ಲ ಇತ್ತು. ಒಂದ್ಸರಿ ಏನಾಯ್ತು ಅಂದ್ರೆ, ಹೈದರಾಬಾದಲ್ಲಿ ಎನ್ ಟಿ ರಾಮರಾವ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಜನಾರ್ದನ್ ರೆಡ್ಡಿ ವಿರೋಧಿ ಪಕ್ಷದ ನಾಯಕರಾಗಿದ್ದರು. ಅಲ್ಲಿನ ಜನಾರ್ದನ್ ರೆಡ್ಡಿ ಒಬ್ಬ ಹಿರಿಯ ರಾಜಕಾರಣಿ. ಆ ಸಂದರ್ಭದಲ್ಲಿ ಒಂದು ಕಮ್ಯುನಲ್ ಸಂಘರ್ಷ, ದಂಗೆ ನಡೀತು ಎಲ್ಲಿ, ಹೈದರಾಬಾದಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿ ಮತ್ತು ಒಳಗಡೆ ಇಡೀ ನಗರದಲ್ಲಿ, ಹಳೆ ನಗರದಲ್ಲಿ ಎಲ್ಲ ದೊಡ್ಡ ಕೋಮು ಗಲಭೆ ಆಯಿತು. ಆ ಸಂದರ್ಭದಲ್ಲಿ ಇದು NTR ಅವರ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಬೇಕು ಅನ್ನೋ ತರದ ಸಂಚಿನಿಂದ ಏನೋ ಒಂದು ನಡೆದಿರ್ಬೋದು. ಆ ಸಂದರ್ಭದಲ್ಲಿ ಲಂಕೇಶ್ ಅವ್ರಿಗೂ NT ರಾಮರಾವ್ರಿಗೂ ಬಹಳ ಆತ್ಮೀಯತೆ ಇತ್ತು. ಯಾಕಂದ್ರೆ ನಾದೇಂದ್ರ ಭಾಸ್ಕರ್ ರಾವ್ NTR ಅವ್ರ ಸರ್ಕಾರನ ಕೊಲಾಪ್ಸ್ ಮಾಡಿದಾಗ, ಅವರು ಅಮೆರಿಕಕ್ಕೆ ಹೋದಾಗ ಬರೋ ಅಷ್ಟೊತ್ತಿಗೆ ಕೊನೆಗೆ NT ರಾಮರಾವ್ ಅವರು ತನ್ನ ಶಾಸಕರನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದಾಗ ಲಂಕೇಶ್ ಅವರೇ ಅವರಿಗೆ ಆತಿಥ್ಯವನ್ನು ನೀಡಿದ್ರು. ಮತ್ತೆ NTR ಅವ್ರ ಬಗ್ಗೆ ಕೆಲವು ಜನಪರ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅವರು ಸರ್ಕಾರವನ್ನು ಜನಪರ ಕಾಳಜಿಯಿಂದ ಕೆಲವು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅಭಿಮಾನ ಇತ್ತು ಅವರಿಗೆ. ನೋಡಯ್ಯ, ಅಲ್ಲಿ ಕಮ್ಯುನಲ್ ರಿವೋಟ್ಸ್ ಆಗಿದೆ, ಆ ಕೋಮು ಗಲಭೆಗೆ ಕಾರಣ ಏನು, ಸರಿಯಾಗಿ ನೀನು ವರದಿ ಮಾಡಬೇಕು. ಅದರಲ್ಲಿ NT ರಾಮರಾವ್ ಅವರ ಸರ್ಕಾರದ ತಪ್ಪುಗಳಿದ್ರು ಬರೀಬೇಕು, ನೀನು ಎಲ್ಲ ಬರೋದು ನನಗೆ ಹೇಳಿ, ನಿನಗೆ ತೆಲುಗು ಬರುತ್ತಲ್ಲ ನೀನು ಹೋಗು ಅಂತ ನನಗೆ ಕಳಿಸಿದ್ರು. ನಾನು ತೆಲುಗು ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ, ಓದ್ತಾ ಇದ್ದೆ, ಬರಿತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಹೈದರಾಬಾದಿಗೆ ಕಳಿಸಿದ್ರು. ನಮ್ಮ ಹಿರಿಯ ವರದಿಗಾರರೆಲ್ಲ ಸ್ವಲ್ಪ ಅಬ್ಜೆಕ್ಷನ್ ಮಾಡಿದ್ರು. ಸಾರ್, ಅವ್ನು ಚಿಕ್ಕ ಹುಡುಗ ಪಾಪ, ಅಲ್ಲಿ ಹೋಗಿ ಹೆಂಗೆ ಗೊತ್ತಾಗುತ್ತೆ, ಏನು, ನಾವು ಹೋಗ್ತೀವಿ ಅಂತ ಮುಂದೆ ಬಿದ್ದು. ಹೌದೇ, ಅಂಥವ್ರೆ ಮಾಡೋದು ಹೋಗಿ, ಅವನೇನು ಅವ್ನು ಆನೆಸ್ಟಾಗಿ ಮಾಡ್ತಾನೆ, ಹೋಗು, ನೀನು ಮೊದಲೇ ಯೋಚನೆ ಮಾಡ್ಕೊಂಡು ಹೋಗಿರ್ತೆ, ಅವ್ನು ಆನೆಸ್ಟಾಗಿ ಮಾಡ್ಕೊಂಡು ಸುಮ್ಮನೆ ಕಳಿಸಿದ್ರು. ನಾನು ಹೈದರಾಬಾದ್ಗೆ ಹೋದೆ, ಲೆಟ್ರ್ ಕೊಟ್ಟಿದ್ರು NTRಗೆ ಲಂಕೇಶ್ ಅವರು.
ಲಂಕೇಶ್ ಅವರು ಕೊಟ್ಟಿದ್ರು. ನಾನು ಬೆಳಿಗ್ಗೆ ಹೈದರಾಬಾದ್ಗೆ ಹೋದವನೇ. ತಕ್ಷಣ ನಾನು NTR ಅವ್ರ ಮನೆಗೆ ಹೋದೆ. NTR ಅವ್ರಿಗೆ ಕೊಟ್ಟೆ. ಅವಾಗ ಅವರು ಮುಖ್ಯಮಂತ್ರಿ ಆಗಿದ್ರು ಅವಾಗ. ಆ ಸಂದರ್ಭದಲ್ಲಿ ನನಗೆ ಅವ್ರೇನು ಮಾಡಿದರು, ಮುಖ್ಯಮಂತ್ರಿ ಆಗಿರಲಿಲ್ಲ ಅವರು, ಜನಾರ್ದನ್ ರೆಡ್ಡಿ ಮುಖ್ಯಮಂತ್ರಿ. NT ರಾಮರಾವ್ ಮೇಲೆ ಕೂಡ ಒಂದು ಆಪಾದನೆ ಇತ್ತು, ಈ ಗಲಭೆ ಹಿನ್ನೆಲೆಯಲ್ಲಿ NT ರಾಮರಾವ್ ಇದ್ದಾರೆ ಅಂತ. ಅವಾಗ NT ರಾಮರಾವ್ ಹೌದಾ, ಅವ್ರು ಲಂಕೇಶ್ ಚೆನ್ನಾಗಿದ್ದಾರಾ ಎಲ್ಲ ಅಂತ ನನ್ನ ಹತ್ರ ತೆಲುಗಿನಲ್ಲೇ ಮಾತಾಡಿದರು. ನಾನು ಅವರು ತೆಲುಗಿನಲ್ಲಿ ಮಾತಾಡಿದೆ. ಓಕೆ ಅಂತೇಳಿ ಈ ಕಮ್ಯುನಲ್ ದಂಗೆಗಳ ಬಗ್ಗೆ ಪ್ರತಿಭಟನೆ ಮಾಡ್ತಾ ತೆಲುಗುದೇಶಂ ಪಾರ್ಟಿ ಒಂದು ಅಲ್ಲಿನ ವಿಧಾನಸೌಧದ ಎದುರುಗಡೆ ಒಂದು ಟೆಂಟ್ ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರು ಲೀಡರು ಅಂತಂದ್ರೆ ಚಂದ್ರಬಾಬು ನಾಯ್ಡು, NT ರಾಮರಾವ್ ಅವರ ಅಳಿಯ, ಈಗ ಆಂಧ್ರದ ಮುಖ್ಯಮಂತ್ರಿ. ಅವರಿಗೆ ಒಂದು ಫೋನ್ ಮಾಡಿ ಹೇಳಿದರು, ಇಂಥವ್ರು ಬಂದಿದ್ದಾರೆ ಬೆಂಗಳೂರಿಂದ, ಅವರಿಗೆ ಉಳಿಯೋ ವ್ಯವಸ್ಥೆ ಮಾಡಿಕೊಡು ಅಂತ. ನನಗೆ ಕೇಳಿದ್ರು ಅವ್ರು, ಎಲ್ಲಿ ಉಳಿದಿದ್ದೀರಾ ಅಂತ. ಎಲ್ಲೂ ಉಳಿದಿಲ್ಲ ಸರ್, ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬಂದೆ, ತಮ್ಮನ್ನು ಭೇಟಿ ಮಾಡಿ ಅನಂತರ ಹೋಗೋಣ, ತಮ್ಮನ್ನ ಮೊದಲು ಮಾತಾಡಿಸ್ಬಿಡೋಣ ಅಂತ. ಅವ್ರ ಹತ್ರ ನಾನೆಲ್ಲ ಮಾತಾಡಿದೆ, ಕೋಮು ಗಲಭೆ ಬಗ್ಗೆ ಕೆಲವೆಲ್ಲ ನೋಟ್ ಮಾಡಿಕೊಂಡೆ. ಆನಂತರ ಅವರು ನನಗೆ ಚಂದ್ರಬಾಬು ನಾಯ್ಡು ಹತ್ರ ಕಳಿಸಿದ್ರು. ಅಲ್ಲೋದ್ರೆ ಚಂದ್ರಬಾಬು ನಾಯ್ಡು LH ಅಲ್ಲಿ ಆಂಧ್ರ LH ನನಗೊಂದು ರೂಮ್ ಮಾಡಿಕೊಟ್ಟು ಊಟಕ್ಕೂ ವ್ಯವಸ್ಥೆ ಮಾಡಿದರು. ನಾನು ಊಟ ಮಾಡಿ 2 ದಿನ ಅಲ್ಲಿ ಹೈದರಾಬಾದಲ್ಲಿ ಓಡಾಡಿ ಒಂದು ವರದಿ ಮಾಡಿದೆ. ನಾನು ಯಾಕೆ ಈ ಘಟನೆ ಹೇಳಿದೆ ಅಂದರೆ, ವರದಿ ಸಹಜವಾಗಿ ನಮ್ಮ ಪತ್ರಿಕೆಗೆ ಏನು ಬೇಕೋ ಅದು ಅಲ್ಲಿ ಕಂಡಿದ್ದು, ನಾನು ನೋಡಿದ್ದು, ಅಲ್ಲಿ ಜನಗಳು ಮಾತಾಡೋದು ಎಲ್ಲ ಸೇರಿಸಿ ಒಂದು ಒಳ್ಳೆ ವರದಿ ಮಾಡಿದೆ. 2 ಪುಟಗಳ ವರದಿ ಅದು. ಆವಾಗ ನಾನು ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದೆ ಅಲ್ಲಿ. ಆ ಫೋಟೋಗಳಲ್ಲಿ ಏನಿತ್ತು ಅಂದರೆ, ಒಂದು ಸಣ್ಣ ಮಗು, 6 ತಿಂಗಳ ಮಗುಗೆ ಮಚ್ಚು ಹಾಕಿರ್ತಾರೆ ಕೋಮು ಗಲಭೆಯಲ್ಲಿ. ಅದು ಯಾವ ಜಾತಿ ಮಗು ಅನ್ನೋದು ಗೊತ್ತಿಲ್ಲ. ಆ ಮಗುಗೆ ಇಲ್ಲಿಂದ ಇಲ್ಲೇವರೆಗೂ ಕೂಡ ಹೊಲಿಗೆ ಹಾಕಿರ್ತಾರೆ. ಸಣ್ಣ ಮಗು, ಅದು ಕಂದಮ್ಮ, ಅದರದ್ದೊಂದು ಫೋಟೋ. ಮತ್ತು ಈ ಕೋಮು ಗಲಭೆಯಲ್ಲಿ ಬಳಸಿದಂಥ ಆಯುಧಗಳು, ದೊಡ್ಡ ದೊಡ್ಡ ಮಚ್ಚು, ಲಾಂಗ್, ಅದು ಇದು ಎಲ್ಲ ಅವೆಲ್ಲ ಇಟ್ಟಿದ್ದ ಫೋಟೋಗಳು ಎಲ್ಲ ಪೊಲೀಸರು ಅವೇ ಕೊಟ್ಟಿದ್ರು ನನಗೆ. ಪೊಲೀಸರ ಹತ್ರ ಒಂದಿಷ್ಟು ಫೋಟೋ ಕಲೆಕ್ಟ್ ಮಾಡಿದ್ದೆ. ನನ್ನ ಪತ್ರಕರ್ತರ ಹತ್ರ ಕೆಲವು ಜರ್ನಲಿಸ್ಟನ್ನು ಭೇಟಿ ಮಾಡಿ ಒಂದಿಷ್ಟು ಫೋಟೋ ಕಲೆಕ್ಟ್ ಮಾಡಿದ್ದೆ. ಅವಾಗ ಲಂಕೇಶ್ ಅವರಿಗೆ ನಾನು ಬಹಳ ಖುಷಿಯಿಂದ ಕೋಮು ಗಲಭೆ ಬಗ್ಗೆ ಅದ್ದೂರಿಯಾಗಿ ನಾನು ವರದಿ ಮಾಡಿಬಿಟ್ಟಿದ್ದೀನಿ, ಎಲ್ಲ ಕಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಸಂತೋಷದಿಂದ ಹೋಗ್ಬಿಟ್ಟು, ಸಾರ್ ಈ ಫೋಟೋ ಎಲ್ಲ ಹಾಕ್ಬಿಡಿ ಸರ್, ತುಂಬ ಚೆನ್ನಾಗಿದೆ ಸರ್, ನೋಡಿ ಸರ್ ಎಂತೆಂಥ ಮಚ್ಚು, ಲಾಂಗು ಎಲ್ಲ ಬಳಸ್ಬಿಟ್ಟಿದ್ದಾರೆ, ನೋಡಿ ಸರ್ ಅಂತ ಎಲ್ಲ ಕೊಟ್ಟೆ. ಅಡಿಯಲ್ಲಿ ಈ ಮಗು ಫೋಟೋ ಇತ್ತು, ಒಂದು ಸಣ್ಣದು, ಈ ಹೊಲಿಗೆ ಹಾಕಿರೋದು. ಲಂಕೇಶ್ ಅವ್ರು ಏನು ಮಾಡಿಲ್ಲ, ಎಲ್ಲ ಫೋಟೋ ಇಟ್ಟರು. ಅವನ್ನೆಲ್ಲನೂ ತೆಗೆದು ಕಸದ ಪುಟ್ಟಿಗೆ ಹಾಕಿದ್ರು. ಈ ಮಚ್ಚು, ಲಾಂಗು, ಅವು ಎಲ್ಲ. ಈ ಮಗುದೇನು ಹೊಲಿಗೆ ಹಾಕಿದ್ದಲ್ಲ, ಆ ಮಗು ಫೋಟೋ ಮಾತ್ರ ಹಾಕಿ, ಇದೊಂದು ಫೋಟೋ ಹಾಕ್ಬೋದು ಕಣೆ ಅಂದು. ಸಾರ್ ಅದೆಲ್ಲ ಭಾಳ ಇಂಪಾರ್ಟೆಂಟ್ ಸಾರ್, ನೋಡಿ ಸರ್ ಎಂಥ ವೆಪನ್ ಇಲ್ಲ. ಇದನ್ನೆಲ್ಲ ಹಾಕಿ ಜನಗಳಿಗೆ ಇನ್ನೊಂದ್ಸರಿ ಅವನ್ನೆಲ್ಲ ಹಿಡ್ಕೊಂಡು ಫೈಟಿಂಗ್ ಮಾಡುವಂತ ಜನಗಳಿಗೆ ಹೇಳ್ಕೊಡ್ಬೇಕ. ಇಂಥವೆಲ್ಲ ಹಾಕ್ಬಾರ್ದು ಪತ್ರಿಕೆಯಲ್ಲಿ. ಕ್ರೈಮ್ಸ್ನ ಯಾವತ್ತೂ ಕೂಡ ಕ್ರೈಮ್ಗಳನ್ನ ವೈಭವೀಕರಿಸಬಾರ್ದು. ಅದು ನಮ್ಮ ಪತ್ರಿಕೆಯ ನೀತಿ, ಲಂಕೇಶ್ ಪತ್ರಿಕೆಯ ನೀತಿ. ನಾನು ಕೊಡ್ತೀನಿ ಹೋಗು ಅಂತೇಳಿ ಹೈದರಾಬಾದ್ ರಾಕ್ಷಸ ರಾಜಕಾರಣ, ಹೈದರಾಬಾದ್ ರಾಕ್ಷಸ ರಾಜಕಾರಣ ಮತ್ತು ಕೋಮು ಗಲಭೆ ಅಂತ ಆ ಟೈಟ್ಲನ್ನು ಅವರೇ ಕೊಟ್ಟರು ಲಂಕೇಶ್ ಅವರು. ನಾನೇನೋ ಬೇರೆ ಕೊಟ್ಟಿದ್ದೆ, ವಾಚ್ಯವಾಗಿ ಅವರೇ ಕೊಟ್ಟರು. ತುಂಬ ಒಳ್ಳೆ ವರದಿಯಾಗಿ ಅದು ಪ್ರಕಟ ಆಯಿತು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಲಂಕೇಶ್ ಅವರು ತುಂಬ ಸೂಕ್ಷ್ಮಮೂರ್ತಿಯಾಗಿದ್ದರು. ಜನಗಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಅವರಲ್ಲಿ ಒಂದು ದೃಷ್ಟಿಕೋನ ಇತ್ತು ಪರ್ಫೆಕ್ಟಾಗಿ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಲಂಕೇಶು ಯಾವ ಥರದ ಪತ್ರಿಕೋದ್ಯಮಿ ಆಗಿದ್ದರು ಮತ್ತು ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಒಬ್ಬ ಪತ್ರಕರ್ತ ಹೇಗೆ ವರ್ತಿಸಬೇಕು ಅನ್ನೋದನ್ನು ಲಂಕೇಶ್ ಅವರು ತುಂಬ ಚೆನ್ನಾಗಿ ಹೇಳಿದರು. ನಿಮ್ಮ ಈ ಮಾತು ಕೇಳಬೇಕಾದ್ರೆ ನಾನೊಂದು ಮಾತು ಹೇಳಬೇಕನ್ಸುತ್ತೆ. ಈಗ ಅವತ್ತಿನ ಕಾಲದಲ್ಲಿ ಅಂದರೆ ನಮಗೆಲ್ಲ ಇನ್ಸ್ಪಿರೇಷನ್ನು ಲಂಕೇಶ್ ಪತ್ರಿಕೆ. ಒಂದು ಕಾಲದಲ್ಲಿ ನಾವು ಲಂಕೇಶ್ ಪತ್ರಿಕೆ ಥರನೇ ಮಾಡಬೇಕು ಅಂತೇಳಿ ನಾವು ಚಿತ್ರದುರ್ಗದ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅದು ಕಾಲಮಿಸ್ಟು ಅದೆಲ್ಲ. ಲಂಕೇಶ್ ಅವರು ಇರ್ಬೋದಾದಂಥ ಚಾಕಚಕ್ಯತೆ ನಮ್ಗೆ ಇಲ್ದಲೇ ಹೋಯ್ತು. ಅವ್ರದ್ದು ಇನ್ಫ್ಲುಯೆನ್ಸ್ ಇಷ್ಟೇ ವಿನಃ ಅಂದರೆ ಮೈಮೇಲೆ ಬರ್ಸ್ಕೊಂಡಿದ್ವಿ. ಬಟ್ ಅದು ನಮ್ಮ ಪತ್ರಿಕೆ ಫೇಲ್ ಆಯ್ತಾನೆ. ಅಂದರೆ ಆರ್ಥಿಕ ವ್ಯವಸ್ಥೆ ಒಳಗೆ ನಾವು ಫೇಲ್ಯೂರ್ ಆಗಿದ್ವಿ, ಹಾಗಾಗಿ ನಮ್ದು ಹೋಯ್ತು. ಬಟ್ ಆತ ಆರ್ಥಿಕ ವ್ಯವಸ್ಥೆಯಲ್ಲೂ ಮತ್ತು ಇದು ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ, ಲಂಕೇಶ್ ಅವರು ಒಂದು ಪತ್ರಿಕೆ ಪ್ರಾರಂಭದ ವಾತಾವರಣ ಕೂಡ ಬಹಳ ಪೂರಕವಾಗಿತ್ತು. ಯಾಕೆಂದರೆ ಅವಾಗ ದಲಿತ ಸಂಘರ್ಷ ಸಮಿತಿ, ರೈತ ಚಳವಳಿ, ಬಂಡಾಯ ಸಾಹಿತ್ಯ ಚಳವಳಿ ಎಲ್ಲ ಈ ಪ್ರಗತಿಪರ ಚಳವಳಿಗಳು 70-80ರ ದಶಕದಲ್ಲಿ ಅವೆಲ್ಲ ವೈಭವೀಕರಿಸಿ ತುಂಬಾ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಒಂದು ಸಂದರ್ಭ. ಆ ಚಳವಳಿಗಳಿಗೆ ಪೂರಕವಾಗಿ ಲಂಕೇಶ್ ಪತ್ರಿಕೆ ಬಂತು. ಪೂರಕವಾಗಿ ಅಂತಂದ್ರೆ ಅವನ್ನೆಲ್ಲ ಎತ್ಕಟ್ಟಬೇಕು ಅನ್ನೋ ಉದ್ದೇಶ ಇಲ್ಲ, ಆದರೆ ಆಶಯಗಳು ಪತ್ರಿಕೆಯಲ್ಲಿ ಇದ್ದವು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಲಂಕೇಶ್ ಪತ್ರಿಕೆಯನ್ನ ತನ್ನ ಪತ್ರಿಕೆ ಅನ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಆಯಿತು.
ಆಗ ಪತ್ರಿಕೆ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಒಂದೇ ಸರಿ ಸ್ಪೀಡಪ್ ಆಗಿ ಮತ್ತು ಜೊತೆಗೆ ಲಂಕೇಶ್ ಅವರ ಒಂದು ನಿರೂಪಣೆ ಪತ್ರಿಕೆಗೆ, ಲಂಕೇಶ್ ಅವ್ರದ್ದು ನಾನು ಗಮನಿಸಿದ್ದೇನು ವೈಯಕ್ತಿಕವಾಗಿ ಅಂದರೆ ಎಂತೆಂಥ ದೊಡ್ಡ ದೊಡ್ಡ ವರದಿಗಳು ಬಂತು ನಮ್ಮಲ್ಲಿ. ಈಗ ಬಾಟ್ಲಿಂಗ್ ಹಗರಣ, ರೇವಜಿತ್ತು ಹಗರಣ, ದೊಡ್ಡ ದೊಡ್ಡ ಹಗರಣಗಳು ಬಂತು. ಅವೆಲ್ಲ ಹಗರಣಗಳನ್ನ ಬರೆದಂಥವ್ರು ವರದಿಗಾರರೇ ಆದರೂ ಕೂಡ ಅದರ ಹಿನ್ನೆಲೆಯ ಶಕ್ತಿ, ಅದರ ಒಂದು ಮಾರ್ಗದರ್ಶನ, ಸರ್ಕಾರದ ವಿರುದ್ಧ ಹೆಂಗ್ ಬರೀಬೇಕು, ಹೇಗೆ ಬರೀಬೇಕು, ಮತ್ತು ಯಾವುದೇ ಸರ್ಕಾರದ ಪರವಾಗಿ ನಿಂತರೂ ಆ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಾವು ನಿಂತರೂ ಅದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ವಿರೋಧ ಪಕ್ಷವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಲಂಕೇಶ್ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಅದು ಲಂಕೇಶ್ ಪತ್ರಿಕೆ ಆಶಯ ಆಗಿತ್ತು. ಯಾಕೆಂದರೆ ಜನತಾ ಪಕ್ಷ ಪ್ರಾರಂಭದಲ್ಲಿ 80ರ ದಶಕದಲ್ಲಿ ಬಂದಾಗ, ರಾಮಕೃಷ್ಣ ಹೆಗಡೆ ಸರ್ಕಾರ ಬಂದಾಗ, ಆ ಸರ್ಕಾರ ಬರಲಿಕ್ಕೆ ಲಂಕೇಶ್ ಪತ್ರಿಕೆ ಒಂದು ಕಾರಣ ಅನ್ನೋ ಒಂದು ಟಾಕಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ MLAಗಳು ಸೋತು ಸುಣ್ಣಾಗ್ಬಿಟ್ರು ಈ ಲಂಕೇಶ್ ಪತ್ರಿಕೆ ಕಾರಣಕ್ಕೆ. ಯಾಕಂದ್ರೆ ಪ್ರತಿ ವಾರ ಒಬ್ಬ MLA ಬಗ್ಗೆ ಅವನು ಹೆಂಗಿದ್ದ, ಹೆಂಗಾದ, ಏನ್ ಮಾಡ್ತಿದ್ದ, ಏನಾದ ಅಂತ ಬರೆದು ಎಕ್ಸ್ಪೋಸ್ ಮಾಡಿದಂಥ ಒಂದು ದೊಡ್ಡ ಪತ್ರಿಕೆ. ಅಂತ ಟೈಮಲ್ಲಿ ಲಂಕೇಶ್ ಪತ್ರಿಕೆ ಕಾರಣಕ್ಕೆ ಕೆಲವರಂತೂ ತುಂಬಾ ನಿರ್ಧರಿಸ್ಬಿಟ್ಟಿದ್ರು, ಲಂಕೇಶ್ ಪತ್ರಿಕೆ ಕಾರಣಕ್ಕೆ ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಬಂತು ಅಂತ. ಬಹಳ ವಿಚಿತ್ರ ಏನು ಅಂದ್ರೆ, ರಾಮಕೃಷ್ಣ ಹೆಗಡೆ ಸರ್ಕಾರ ಬರ್ತಾ ಇದ್ದ ಹಾಗೇನೆ ಲಂಕೇಶ್ ಪತ್ರಿಕೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಕ್ಕೆ ಶುರು ಮಾಡ್ತು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಎಲ್ಲ ಹಗರಣಗಳನ್ನು ಬಯಲಿಗೆಳೆಯಕ್ಕೆ ಶುರು ಮಾಡ್ತು. ಸೊ ಇದು ಒಂದು ಪತ್ರಿಕಾ ಧರ್ಮ ಅನ್ನೋದು ಲಂಕೇಶ್ ಅವ್ರ ನಂಬಿಕೆ. ನೀವು ಹೇಳಿದ್ರ ಮೇಲೆ ನನಗೆ ಇನ್ನೊಂದು ಮಾತು ನೆನಪು ಬರ್ತಾ ಇದೆ. ಲಂಕೇಶ್ ಅವ್ರನ್ನ ನಾನು ಹತ್ರದಿಂದ ನೋಡಿದ್ದು. 20 ವರ್ಷಗಳ ಕಾರ್ಯಕ್ರಮವನ್ನು ಮೈಸೂರಲ್ಲಿ ನಮ್ಮ ಕಂಡಿದ್ರು. ಅವತ್ತು ರಾಮದಾಸ್ ಅವ್ರ ಮನೆಗೆ ಅವ್ರು ಊಟಕ್ಕೆ ಕೂತಿದ್ರು. ಅವತ್ತು ಲಂಕೇಶ್ ಪತ್ರಿಕೆ ಬಂದಿತ್ತು. ಕಾರಣ ಏನಂತ ಹೇಳಿದ್ರೆ, ಅವತ್ತು ಲಂಕೇಶ್ ಪತ್ರಿಕೆ ಬಂದಾಗ ಉಪೇಂದ್ರನ್ ಸಿನಿಮಾ ಒಂದು ಕವರ್ ಪೇಜ್ ಸ್ಟೋರಿ ಆಗಿತ್ತದು. ಶಣಯ್ಯ ಅವರು ಬರೆದಿದ್ರಂತ ಕಾಣುತ್ತೆ. ನೋಡಯ್ಯ ಅವರಂದ್ರು, ನಾನು ಹಿಂಗೆ ಗುಸು ಹೊತ್ತೇನು ಮಾತಾಡ್ತಿದ್ದೆ. ನಮ್ಮ ಬಂಜಿಗರ ಜಯಪ್ರಕಾಶ್ ನಮ್ಮ ಗೆಳೆಯರು ಜೊತೆಗೆ ಕೂತಿದ್ವಿ. ನಾನು ಅಂದರೆ ಇದರಲ್ಲಿ 2 ಇದ್ದಾವೆ ಅವರದು. ನಾನು ಕೇಳಿದೆ, ಏನೋ ಗುಸು ಮಾತಾಡ್ತಿದ್ರೆ, ಅವನೇನು ಮಾತಾಡ್ತಾನೆ ಕಣೆ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ಒಳ್ಳೆ ಶರ್ಟ್ ಹಾಕೊಂಡಿದ್ದೆ ಅಂತ ತುಂಬ ಚೆನ್ನಾಗೈತೆ ಅಂತ ಅಂದರು ಅಂತ. ಹೌದು ಕಣೆ, ನನ್ನ ಮಗಳು ಕೊಡಿಸಿದ್ದು ಅಂದರು ಅವರು. ಅದು ಒಂದು ಟಾಪಿಕ್. ಇನ್ನೊಂದು ಟಾಪಿಕ್ ಏನಂದ್ರೆ, ಅದೇ ಉಪೇಂದ್ರದ್ದು. ಅಂದರೆ ಅಷ್ಟೊತ್ತಿಗಾಗಲೇ ಅದು ಕವರ್ ಪೇಜ್ ಸ್ಟೋರಿ ಆಗಿತ್ತು. ಅವನ ಬಗ್ಗೆ ವೈಭವೀಕರಿಸಿದಂಥ ಒಂದು ಪತ್ರಿಕೆ ಒಳಗೆ ಇತ್ತದು. ಅವಾಗ ಲಂಕೇಶೇ ಒಂದು ಹೇಳಿದ್ದೇನಂತ ಹೇಳಿದ್ರೆ, ನೋಡೆ ನಮ್ಮ ಪತ್ರಿಕೆಯೊಳಗೆ ಅವನ ಬಗ್ಗೆ ಈ ಪಾಠ ವೈಭವೀಕರಿಸಿ ಬರೆದಿದ್ದಾರೆ. ಅಂದರೆ ಎಲ್ಲಿ ದುಡ್ಡು ಆಡುತ್ತೋ, ಅಂದರೆ ಸಿನಿಮಾ ಫೀಲ್ಡ್ ಮತ್ತು ರಾಜಕಾರಣ ಫೀಲ್ಡಲ್ಲಿ ಎಲ್ಲಿ ದುಡ್ಡು ಆಡುತ್ತೋ ಅಲ್ಲಿ ನಮ್ಮ ಪತ್ರಕರ್ತರು ಕೆಟ್ಟೋಗ್ತಾರೆ ಕಣೆ ಅಂತ ಹೇಳಿದ್ರು. ಅಲ್ಲ, ಅದು ಲಂಕೇಶು ಆ ಥರದ ಸಂದರ್ಭ ಸಿಕ್ಕಾಗ ಆ ಥರದ್ದು ಗಮನಕ್ಕೆ ಬಂದರೆ ಅದನ್ನು ಅವಾಗವಾಗಲೇ ರಿಪೇರಿ ಮಾಡ್ತಾ ಇದ್ರು ಪತ್ರಿಕೆಯಲ್ಲಿ. ಅಲ್ಲ, ಅದೇ ಇರ್ಬೋದಂತ ಒಂದು ಗುಣ ಅದು ಅಂತ ಹೇಳಿದ್ರು. ಹೌದು, ಅವರಿಗೆ ಯಾರಾದರೂ ತಪ್ಪು ಮಾಡಿದರೆ, ನಾನು ಚಿತ್ರದುರ್ಗದಲ್ಲಿ ಕೂತ್ಕೊಂಡು ತಪ್ಪು ಮಾಡಿದರೆ ವರದಿಗಾರ ಆಗಿ, ಬೆಳಗಾಮಲ್ಲಿ ಕೂತ್ಕೊಂಡು ಒಬ್ಬ ವರದಿಗಾರ ತಪ್ಪು ಮಾಡಿದರೆ ಅವ್ರಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಬರೀ ಅವರ ಬರವಣಿಗೆ ಮೇಲೇ ಆ ವ್ಯಕ್ತಿತ್ವ ಹೇಗೆ, ಆ ವರದಿಗಾರನ ವ್ಯಕ್ತಿತ್ವ ಹೇಗೆ ಅಂತ ಕಂಡುಹಿಡಿಯುವಂಥ ಒಂದು ಅವ್ರಿಗೆ ಒಳತೋಟಿ ಇರ್ತೀವಿ ನಾವು, ಆ ಥರದ ಒಂದು ಪ್ರಜ್ಞೆ ಅವರಲ್ಲಿ ಇರ್ತಿತ್ತು. ಹಾಗಾಗಿನೇ ಬಹುತೇಕ ನಮ್ಮಲ್ಲಿ ವರದಿಗಾರರುಗಳು ಭಾಳ ಎಚ್ಚರಿಕೆಯಿಂದ ಮೈ ಮೇಲೆ ಯಾವಾಗಲೂ ಪ್ರಜ್ಞೆ ಇಟ್ಕೊಂಡೇ ಕೆಲಸ ಮಾಡುವಂಥ ವಾತಾವರಣ ಇತ್ತು. ಆಮೇಲೆ ಲಂಕೇಶ್ ಅವರು ಜಾತಿವಾದಿ ಆಗಿರಲಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಯಾಕೆ ಹೇಳ್ತೀನಿ ಅಂದರೆ, ಒಮ್ಮೆ ಚಿತ್ರದುರ್ಗ ಮುರುಘಾ ಮಠದವರು ಅವರಿಗೆ ಒಂದು ಬಸವಶ್ರೀ ಪ್ರಶಸ್ತಿಯನ್ನು ಕೊಡಬೇಕಂತ ಪ್ಲಾನ್ ಮಾಡಿದರು. ಅದೇ ನಮ್ಮ ಫ್ರೆಂಡೇ ಅವ್ರನ್ನ ಕರ್ಕೊಂಡು ಹೋಗಿದ್ರು, ಬಂಜಿಗರ ಜಯಪ್ರಕಾಶ್ ಲಂಕೇಶ್ ಹತ್ರ. ಆಮೇಲೆ ಅವರು ಹೇಳಿ ಕಳಿಸಿದಂತೆ, ನಾನು ಇಲ್ಲಿ ತನಕ ಇದ್ದೀನಿ, ನಿಮ್ಮ ಪ್ರಶಸ್ತಿ ತಗೊಂಡೇನೋ ಬೇಕಾಗಿಲ್ಲ ಅಂತ ಹೇಳಿ ಕಳಿಸಿದ್ರು. ಅಂದರೆ ಆಮೇಲೆ ನನಗೆ ಜಾತಿ ಮಾಡಿಬಿಡ್ತಾರೆ ಕಣ, ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಅಂತ ಹೇಳಿ ಕಳಿಸಿದ್ರಂತೆ. ಅಂದರೆ ಒಬ್ಬ ಪತ್ರಕರ್ತರಿಗೆ ಇರ್ಬೋದಾದಂಥ ಎಲ್ಲ ಲಕ್ಷಣಗಳು, ಎಲ್ಲ ಗುಣಗಳು ಅವರಲ್ಲಿ ಇದ್ದದ್ದನ್ನು ನಾವು ನೋಡಿದ್ದೇವೆ. ಲಂಕೇಶ್ ಭಾಳ ತುಂಬ ಮಾನವೀಯ ಮುಖ ಭಾಳ ಇದೆ ಅವರಿಗೆ. ಯಾಕೆ ಅಂತಂದರೆ, ನಾನು ವರದಿಗಾರ ಇದ್ದಾಗ ನಮಗೆ ಎಲ್ಲ ವರದಿಗಾರರಿಗೂ ಈ ಥರದ ಅನುಭವ ಆಗಿದೆ ಅಲ್ಲಿ ಕೆಲಸ ಮಾಡಿದವ್ರಿಗೆ. ಅನೇಕ ಸಾರಿ ಈಗ ನಾವು ಪ್ರತಿ ವಾರ ಪತ್ರಿಕೆಗೆ ಬರೀಬೇಕಾಗಿತ್ತು, ಯಾಕಂದರೆ ಒಳ್ಳೆ ಸಂಬಳ ಕೊಡ್ತಾಯಿದ್ರು ನಮಗೆ ಆ ಕಾಲಕ್ಕೇ. ಅಂಥ ಸಂದರ್ಭದಲ್ಲಿ ಅಯ್ಯೋ ನಾವು ಪತ್ರಿಕೆಗೆ ಈ ವಾರ ಬರೀಲಿಲ್ಲ, ಕೆಲಸ ಮಾಡಲಿಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಭಾಳ ಕೀಳಿರಿಮೆ ಬರ್ತಾಯಿತ್ತು. ಒಂದೊಂದ್ಸರಿ ಕೆಲಸ ವರದಿ ಮಾಡೋಕ್ಕಾಗ್ತಿರ್ಲಿಲ್ಲ ವೈಯಕ್ತಿಕ ಕಾರಣಕ್ಕೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು 1 ವಾರ 2 ವಾರ ನಿರಂತರವಾಗಿ ಪತ್ರಿಕೆಗೆ ಬರೆಯೋಕ್ಕಾಗಲಿಲ್ಲ, 3 ವಾರ ಬರೆಯೋಕ್ಕಾಗಲಿಲ್ಲ, 4ನೇ ವಾರನೂ ಬರೆಯೋಕ್ಕಾಗಲಿಲ್ಲ. 1 ತಿಂಗಳು ನಮ್ದೇನೂ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಪತ್ರಿಕೆಗೆ. ಆ ಟೈಮಲ್ಲಿ ಕಾರಣ ಏನಂದ್ರೆ, ನನ್ನ ಮಗಳಿಗೆ ಹುಷಾರಿರಲಿಲ್ಲ, ತುಂಬ ಆಸ್ಪತ್ರೆಯಲ್ಲಿ ಹಾಕ್ಕೊಂಡು ನಾನು ನನ್ನ ಪತ್ನಿ ಓಡಾಡೋದು, ಆಸ್ಪತ್ರೆಯಲ್ಲಿರೋದು, ಇಂಥ ಎಲ್ಲ ಸಂದರ್ಭಗಳಿತ್ತು. ಅವಾಗ ನಾನು ಲಂಕೇಶ್ ಅವ್ರಿಗೆ ಒಂದು ಪತ್ರ ಬರೆದೆ, ಸರ್ ಹಿಂಗೆ ನನಗೆ ತೊಂದರೆ ಆಗಿದೆ, ನನ್ನ ಮಗಳಿಗೆ ಹುಷಾರಿರಲಿಲ್ಲ, ನಾನು 4 ವಾರ ಪತ್ರಿಕೆ ಬರೆದಿಲ್ಲ, ಆದರೆ ನೀವು ಏನು ತಪ್ಪು ತಿಳ್ಕೊಬೇಡಿ, ನಾನು ನೆಕ್ಸ್ಟ್ ಬರೀತೀನಿ ಸರ್, ಕ್ಷಮೆ ಇರಲಿ ಅಂತ ಬರೆದೆ. ಲಂಕೇಶ್ ಅವರು ಎಷ್ಟು ಒಂದು ಥರದ ಅವರಿಗೆ
ಒಂದು ಆ ಪತ್ರ ನೋಡಿದ ತಕ್ಷಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡಿದ್ರು ನನಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ಅವ್ರು ಗಿರಿ ಅಂತ ಅವ್ರ ಸಹಾಯಕ ಇದ್ದ. ಆ ಗಿರಿಯನ್ನ ಗಿರಿಯಪ್ಪ ಅಂತ ಗಿರಿ ಅಂತ ಇದ್ರು ಮೇಷ್ಟ್ರು, ಭಾಳ ಅಸಿಸ್ಟೆಂಟ್ ಅವ್ರಿಗೆ. ಗಿರಿಯನ್ನ 5,000 ರೂಪಾಯಿ ದುಡ್ಡು ಕೊಟ್ಟು ಅವನಿಗೆ ತಕ್ಷಣ ಹೋಗಿ ಯರಿಸ್ವಾಮಿಗೆ ಅಮೌಂಟ್ ಕೊಡು, ಅವನಿಗೆ ಆಸ್ಪತ್ರೆ ಖರ್ಚಿಗೆ ಬೇಕಾಗುತ್ತೆ ಅಂತೇಳಿ ಒಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಏನಿತ್ತು ಅಂದರೆ, ಯರಿಸ್ವಾಮಿ ನಿನ್ನ ಬರವಣಿಗೆಯಿಂದಲೇ ಈ ಪತ್ರಿಕೆ ನಡೆಯುವುದಿಲ್ಲ, ಆ ಭ್ರಮೆ ಬಿಟ್ಟು ಬಿಡು, ನೀನು ಬರೆಯದಿದ್ದರೆ ಈ ಪತ್ರಿಕೆ ನಿಲ್ಲುವುದಿಲ್ಲ, ಮಗಳನ್ನು ಹುಷಾರಾಗಿ ನೋಡಿ, 5,000 ಹಣ ಕಳಿಸಿದ್ದೇನೆ ಗಿರಿ ಕೈಲಿ ಅಂತ ಬರೆದಿದ್ರು. ನನಗೆ ಬಹಳ ಎಷ್ಟು ಖುಷಿ ಆಯಿತು ಅಂದರೆ, ಮೇಷ್ಟು ನಾನು ಕೆಲಸ ಮಾಡಿಲ್ಲ ಆದರೂ ದುಡ್ಡು ಕೊಟ್ಟು ಕಳಿಸಿದಾರಲ್ಲ, ನಮ್ಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ. ಆಮೇಲೆ ಎಷ್ಟೋ ಸರಿ ಅವರ ಕೆಲವು ಘಟನೆಗಳು ಭಾಳ ನೆನಪಿದೆ ನನಗೆ ಇನ್ನು. ಯಾಕೆಂದ್ರೆ ಅವಾಗ ಪ್ರಗತಿ ರಂಗ ಪ್ರಾರಂಭ ಮಾಡಿದ್ರು ಅವರು. ಪ್ರಗತಿ ರಂಗ ಪ್ರಾರಂಭ ಮಾಡಿದಾಗ ನನ್ನ ಜೊತೆ ಕರ್ಕೊಂಡೋಗೋರು. ಅಂದ್ರೆ ಏನಂದ್ರೆ ನಾವು ಈ ನಿಲಯದ ಕಲಾವಿದ್ರು ತರ ಫಸ್ಟ್ ಲಂಕೇಶ್ ಅವ್ರಿಗೆ ಜನ ಸೇರ್ಬೇಕಾಗಿತ್ತು. ಅವರೇ ಮಾತಾಡಿದಾಗ ಜನ ಇಲ್ದಿದ್ರೆ ಮತ್ತೆ ಅಭಾಸ ಆಗುತ್ತೆ ಅಂತ ನಮ್ಮನ್ನ ಮಾತಾಡಕ್ ಬಿಡೋರು. ನಾವೊಂದಿಷ್ಟು ಭಾಷಣ ಮಾಡ್ತಾ ಇದ್ವಿ, ಒಂದು 15 ನಿಮಿಷ 20 ನಿಮಿಷ, ಒಂದು 4 ಜನ ಇಟ್ಕೊಂಡಿರೋರು. ಆ ಥರ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಒಂದ್ಸರಿ ಕೋಲಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ರಾಮದಾಸ್ ಅವರು, ನಾನು, ಅರಸ್ ಅವರು, ಮತ್ತು ಲಂಕೇಶ್ ಅವರು, ಇನ್ನೊಬ್ರು ಯಾರೋ ಒಬ್ರು ಬಳ್ಳಾರಿ ಅವರು ಉದ್ಯಮಿ, ಅವರು ಡ್ರೈವ್ ಮಾಡ್ತಾ ಇದ್ರು, ಲಂಕೇಶ್ ಫ್ರೆಂಡ್ ಅವರು. ಹೋಗ್ತಾ ಇದ್ವಿ. ಕೋಲಾರದಲ್ಲಿ ಫಂಕ್ಷನ್ ಇತ್ತು. ಹೋಗುವಾಗ ಏನಾಯ್ತು ಅಂದ್ರೆ, ಇಲ್ಲಿ ನನಗೆ ಕೆಲವರು ಈ ಚಳುವಳಿಗಾರರು, ಹೋರಾಟಗಾರರು ದಿಕ್ಕು ತಪ್ಪಿಸ್ತಾ ಇದ್ರು ಚಿತ್ರದುರ್ಗದಲ್ಲಿ. ಹೆಂಗೆ ಅಂದ್ರೆ, ಲಂಕೇಶ್ ಅವ್ರನ್ನ ನೀವು ಕ್ವಶನ್ ಮಾಡ್ಬೇಕ್ರಿ. ಲಂಕೇಶು, ನಂಜುಂಡಸ್ವಾಮಿ ಮತ್ತೆ ಚಂಪಾ ಇಬ್ರು 3 ಜನನು ಒಂದೇ ಪ್ರತಿಭಾವಂತರು. ದೊಡ್ಡ ಸಾಹಿತಿಗಳು ಅವರು ಅಷ್ಟೇ. ಪತ್ರಿಕೆ ಮಾಡುವಾಗ ಅವ್ರ ಜೊತೆಗಿದ್ರು. ಇವ್ರನ್ನ ಯಾಕೆ ಹೊರಗಡೆ ದಬ್ಬಿದ್ರು, ಇದನ್ನ ನೀವು ಕೇಳ್ಬೇಕು ಅವ್ರನ್ನ, ಲಂಕೇಶ್ ಅವ್ರನ್ನ ಅಂತ ಇವ್ರು ಹಚ್ಕೊಡ್ತಾ ಇದ್ರು. ನನಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ ಇದೆಲ್ಲ ಸೂಕ್ಷ್ಮ, ಇವ್ ಕೇಳೋದಕ್ಕೆ ಬೇಡ ಅಂತ. ಒಂದ್ಸರಿ ನಾನೇನ್ ಮಾಡಿದೆ, ಕಾರಲ್ಲಿ ಹೋಗ್ತಾ ಇರ್ಬೇಕಾ, ಸುಮ್ಮನೆ ಇದ್ರು, ಏನಾದ್ರು ಮಾತಾಡ್ಬೇಕಂತೇಳಿ, ಸರ್ ಒಂದು ಇದಿದೆ ಸರ್ ಕೇಳ್ಬೇಕಾಗಿತ್ತು ನಿಮ್ಮನೆ, ಕೇಳಯ್ಯ ಅಂತಂದ್ರು. ಅವರೇ ಡ್ರೈವ್ ಮಾಡ್ತಿದ್ರು ಕಾರ್ನ. ಸರ್ ನಂಜುಂಡಸ್ವಾಮಿ, ಚಂದ್ರಶೇಖರ್ ಪಾಟೀಲ್ ಸಾಹಿತಿಗಳು, ನೀವೆಲ್ಲ ಒಂದೇ ಪ್ರತಿಭಾವಂತರು, ಅವ್ರನ್ನ ಯಾಕೆ ಸರ್ ನೀವು ಸೇರಲ್ಲ, ಅವ್ರನ್ನ ಟೀಕೆ ಮಾಡ್ತಿರಂತಲ್ಲ ಸರ್, ಮಾಡ್ತಿರಲ್ಲ ಸರ್, ಏನು ಕಾರಣ ಸರ್, ಅವರು ನಿಮ್ಮಷ್ಟೇ ಪ್ರತಿಭಾವಂತರಲ್ಲ ಅಂತ ಕೇಳಿದೆ. ತಕ್ಷಣ ಕಾರ್ ನಿಲ್ಲಿಸಿದ್ರು, ಬ್ರೇಕ್ ಹಾಕಿದ್ರು, ಅವನ್ನ ಕೆಳಗಿಳಿಸ್ರು ಫಸ್ಟ್ ಅಂತಂದ್ರು. ರಾಮದಾಸ್ ಅವರು, ಸಾರ್ ಇದು ಕಾಡಿದೆ ಸರ್, ಇದೆಲ್ಲ ಇಲ್ಲೇನು ಊರಿಲ್ಲ, ಕಾಡಿದೆ ಸರ್, ಇರ್ಲಿ ಬಿಡಿ ಸರ್, ಅವ್ನಿಗೆ ಗೊತ್ತಾಗಿಲ್ಲ ಅಂತ. ಇಲ್ಲ ಇಳಿಸು ಫಸ್ಟ್ ಅವ್ನು ಕೆಳಗಿಳಿಸೋರು, ಕೊರಗ್ದೊಬ್ಬ ಅವ್ನ ಕಾರಿಂದ ತಂದ್ರು. ಕಾರಿಂದ ಇಳಿಸ್ಬಿಟ್ರು ನನ್ನ. ಸುತ್ತ ನೋಡ್ತೀನಿ, ಫುಲ್ಲು ಕಾಡೋದು, ಕುರ್ಚುಲ್ ಕಾಡು ಫುಲ್ಲು ಕೋಲಾರದ್ದು. ಅಲ್ಲಿ ಏನು ಹಿಂದೆ ಊರು ಯಾವ್ದಿದೆ ಗೊತ್ತಿಲ್ಲ, ಮುಂದೆ ಯಾವ್ದು ಗೊತ್ತಿಲ್ಲ. ಹೋಗ್ಬಿಟ್ರು, ಕಾರ್ ನಡೆಯ ನಂತರ ಅವರೇ ಕಾರ್ ಬಿಟ್ಟು ಕಾರ್ ಡ್ರೈವ್ ಮಾಡ್ತಾರೆ, ಅವ್ರು ಹೋಗ್ಬಿಟ್ರು. ನನಗೆ ತುಂಬಾ ಅಳು ಬಂದ್ಬಿಡ್ತು. ಏನಪ್ಪ ಇದು ಹಿಂಗೆ, ನಾನು ಯಾಕನ್ನ ಕೇಳಿದ್ನಪ್ಪ ಇವ್ರನ್ನ, ಇವ್ನ ಯಾವನು ಹಚ್ಕೊಟ್ರ ಅಂತ ಅದೇ ಕೇಳ್ಬಿಟ್ಟೆ ಅಂತ. ಆಮೇಲೆ ಒಂದು ಅರ್ಧ ಗಂಟೆ ಸುಮ್ಮನೆ ಅಲ್ಲೊಂದು ಸೇಟ್ ಬಿತ್ತು ಕುತ್ಕೊಂಡಿದ್ದೆ. ಆಮೇಲೆ ಕಾರ್ ವಾಪಸ್ ಬಂತು. ಹತ್ತಿಸ್ಕೊಂಡ್ರು, ಅವ್ನು ಪ್ರಾಣಿ ಥರನೇ ಇದ್ದಾನೆ, ಇಲ್ಲಿ ಯಾವ್ದನ್ನ ಕಾಡು ಪ್ರಾಣಿ ತಿಂದಾಕ್ಬಿಟ್ಟಿತ್ತವ್ರನ್ನ ಅಂತ ಮತ್ತೆ ಕಾರಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿ ಒಂದು ಹೋಟ್ಲು ಬಂತು ಮುಂದೆ, ಅಲ್ಲಿ ಎದುರುಗಡೆ. ನಾನೆಲ್ಲ ದೂರ ಕುಂತಿದ್ದೆ ಭಯ ಆಗಿ, ಕಾರಿಂದ ಇಳಿದು ಹೋಗ್ಬಿಟ್ಟಿದ್ರಲ್ಲ, ತಪ್ಪು ಕೇಳ್ಬಿಟ್ಟಿದ್ದೀನಿ ಅಂತ. ಬಾರಯ್ಯ ಇಲ್ಲಿ ಕುತ್ಕಪ್ಪ ಅಂತೇಳಿ, ಏನು ತಿಂತೆ, ಇಡ್ಲಿ ತಿನ್ನು ಅಂತೇಳಿ. ಯಾವನೋ ನಿಮಗೆಲ್ಲ ಇವೆಲ್ಲ ಹೇಳ್ಕೊಡೋದು ಸರ್, ನಮ್ಮ ಊರಲ್ಲಿ ಇದ್ದಾರೆ ಸರ್ ಚಳುವಳಿಗಾರರು, ಅವ್ರ ಹತ್ರ ಮಾತಾಡೋಕೆ ಹೋಗ್ಬಿಟ್ಟಿದ್ಮೇಲೆ ಮೆಂಟಲ್ ಕೇಸ್ಗಳೆಲ್ಲ ಅಂತ. ತುಂಬ ತಮಾಷೆ ಆಗಿರ್ತಿತ್ತು ಅವ್ರದೆಲ್ಲ. ಒಂದು ಅನುಭವ. ಬಟ್ ಕೊನೆಯವರೆಗೂ ಕೂಡ ಲಂಕೇಶ್ ಅವರು ನನಗಂತೂ ವೈಯಕ್ತಿಕವಾಗಿ ಭಾಳ ಸಹಾಯ ಮಾಡಿದರು. ಕೊನೆಗೆ ಅವರಿಗೆ ಒಂದು ಕಾಲಕ್ಕೆ ಶುರುವಾಯಿತು, ಅವ್ರ ಆರೋಗ್ಯ ವ್ಯತ್ಯಾಸ ಆದಮೇಲೆ. ನನ್ನ ಜೊತೆ 10-15 ವರ್ಷ ಇದ್ದವರೆಲ್ಲ ಮುಂದೆ ಭವಿಷ್ಯ ಹೆಂಗೆ ಕಟ್ಕೊಳ್ತಾರೆ, ನನ್ನ ಜೊತೆನೇ ಕಳೆದ್ಬಿಟ್ರು ಅಂತೇಳಿ ನನಗೆ 3 ಲಕ್ಷ ರೂಪಾಯಿ ಅವ್ರೇನು ಪತ್ರಿಕೆ ಮಾಡೋದು ಕೊಟ್ಟಿದ್ರಲ್ಲ, ಅದು ವಾಪಸ್ ಇಸ್ಕೊಂಡಿದ್ರು. ಅದರಲ್ಲಿ ನನಗೆ 2 ಲಕ್ಷ ರೂಪಾಯಿ ಹಣ ಕೊಟ್ಟರು. ಏನಾದರೂ ಒಂದು ಪತ್ರಿಕೆ ಮಾಡು ಅಂತ ಹೇಳಿದರು. ಅವರೊಂದು ಸಲಹೆ ಕೊಟ್ಟರು, ಅದು ನನಗೆ ಇಷ್ಟ ಇರಲಿಲ್ಲ. ಪತ್ರಿಕೆಯಲ್ಲೇ ಈ ಥರದ ಪತ್ರಿಕೆ ಮಾಡು ಅಂತ ಹೇಳಿದ್ರು. ನನಗೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ನನಗೆ ಆಸಕ್ತಿ ಇರಲಿಲ್ಲ ಅದ್ರ ಬಗ್ಗೆ. ನಾನು ಅವಾಗ ಡಾಕ್ಟರ್ ಎಚ್ ನರಸಿಂಹಯ್ಯ, ನಮ್ಮ ನ್ಯಾಷನಲ್ ಕಾಲೇಜು, ಅಲ್ಲಿ ಸೆಕ್ರೆಟರಿ ಆಗಿದ್ದೆ ಒಂದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟಲ್ಲಿ, ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಅವ್ರಿಗೆ 2 ವರ್ಷ ಕೆಲಸ ಮಾಡ್ತಾ ಇದ್ದೆ. ಅದು ಲಂಕೇಶ್ ಅವ್ರ ಪರ್ಮಿಷನ್ ತೊಗೊಂಡೆ. ನನಗೆ ಲಂಕೇಶ್ ಪತ್ರಿಕೆ ಸಂಬಳನೂ ಬರ್ತಿತ್ತು, ಅಲ್ಲೂ ಕೂಡ ಸಂಬಳ ಬರ್ತಿತ್ತು. ಎರಡೂ ಇಟ್ಕೊ, ನೀನು ಬರೀ ಇಲ್ಲಿ ಏನು ತೊಂದರೆ ಇಲ್ಲ, ಬರೆಯೋದಕ್ಕೇನು ತೊಂದರೆ ಇಲ್ವಾ ಅಲ್ಲಿ ಇದ್ರೆ ಅಂದರು. ಇಲ್ಲ ಥರ ಅಂದೆ. ಆಯಿತು, ಅದೊಂದೇನೋ ವಿಜ್ಞಾನದ ಕಾರ್ಯಕ್ರಮ ಅದು. ಆ ಸಂದರ್ಭದಲ್ಲಿ ನನಗೆ ಲಂಕೇಶ್ ಅವರು ಮತ್ತೆ 2 ಲಕ್ಷ ಕೊಟ್ಟು, ನನಗೆ ಸ್ವಲ್ಪ ವಿಜ್ಞಾನದ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿತ್ತು, ನರಸಿಂಹಯ್ಯನವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು. ಮತ್ತು ಆ ಟೈಮಲ್ಲಿ ನಾನು ಒಂದು ವಿಜ್ಞಾನ ಪತ್ರಿಕೆ ಮಾಡಬೇಕು ಅಂತ ಯೋಚನೆ ಮಾಡಿ ಪುಟಾಣಿ ವಿಜ್ಞಾನ, ಆ 2 ಲಕ್ಷ ರೂಪಾಯಿ ಬಳಸ್ಕೊಂಡು ಪುಟಾಣಿ ವಿಜ್ಞಾನ ಮಾಡಿದೆ. ಮತ್ತು ಲಂಕೇಶ್ ಅವ್ರಿಗೆ ಹಣನೂ ವಾಪಸ್ ಕೊಟ್ಟೆ, ಅವ್ರು ಖುಷಿ ಆದರು. ನನಗೆ ಒಂದು ಅನ್ಸೋದು ಯರ್ಸಮಿ ಅವರೇ,
ಈಗ ನೀವು ಹೆಚ್ಚು ಕಮ್ಮಿ 90ರಿಂದ ಹೌದು. 90ರಿಂದ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿರೋರು ಮತ್ತು ನಿರಂತರವಾಗಿ ಪತ್ರಿಕೆಗಳ ಜೊತೆಗೆ ಜನರ ಜೊತೆ ಒಡನಾಟಲ್ಲ. ಆದರೆ ಅವತ್ತಿನ ಪತ್ರಿಕೋದ್ಯಮಕ್ಕೂ ಇವತ್ತಿನ ಪತ್ರಿಕೋದ್ಯಮಕ್ಕೂ ಏನನ್ನು ವ್ಯತ್ಯಾಸ ಹೇಳಕ್ಕಾಗ್ತದೆ? ಮತ್ತು ಅವತ್ತಿನ ಪತ್ರಕರ್ತರಿಗೂ ಇವತ್ತಿನ ಪತ್ರಿಕೋದ್ಯಮ ಏನಾಗಿದೆ? ಪತ್ರಿಕೆ ಒಂದು ಕಾಲದ ಘಟ್ಟದಲ್ಲಿ ಒಂದು ರೀತಿಯ ಸಮಾಜದ ಎಚ್ಚರಿಕೆಯ ಗಂಟೆಯಾಗಿ, ಎಚ್ಚರಿಕೆಯ ಮಾಧ್ಯಮವಾಗಿ ಇದ್ದಂಥ ಕಾಲಘಟ್ಟ ಒಂದಿತ್ತು. ಬಹುಶಃ ಆ ಕಾಲಘಟ್ಟದಲ್ಲಿ ನಾವೆಲ್ಲ ಪತ್ರಿಕೆಗಳಿಗೆ ಕೆಲಸ ಮಾಡಕ್ಕೆ ಬಂದ್ವಿ ಅಂತ ಕಾಣಿಸುತ್ತೆ. ಬಟ್ ಈಗಿನ ಪತ್ರಿಕೋದ್ಯಮ ಏನಾಗಿದೆ ಅಂತಂದ್ರೆ ಒಂದು ತರದ ಉದ್ಯಮ, ನಿಜವಾದ ಅರ್ಥದಲ್ಲಿ ಉದ್ಯಮ ಆಗಿದೆ. ವ್ಯಾಪಾರದ ಅಂಗಡಿ ಉದ್ಯಮ ಆಗಿದೆ, ಒಂದು ತರದ ಇಂಡಸ್ಟ್ರಿ ತರ. ಯಾಕೆ ಅಂತಂದ್ರೆ ಈಗ ಪತ್ರಿಕೆಗಳ ಓದುಗರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ದೊಡ್ಡ ದೊಡ್ಡ ಪತ್ರಿಕೆಗಳು, ಏನು ನಾವು ಸಣ್ಣ ಪತ್ರಿಕೆಗಳು ಹೇಳ್ತೀವಿ, ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಓದುಗರ ಸಂಖ್ಯೆ ಕಡಿಮೆ ಆಗಿ ಅದರ ಸರ್ಕ್ಯುಲೇಷನ್ನು 10 ವರ್ಷಗಳ ಒಂದು ದಶಕದಿಂದ ಇದ್ದ ಸರ್ಕ್ಯುಲೇಷನ್ ಇವತ್ತಿಲ್ಲ ಪತ್ರಿಕೆಗಳಿಗೆ. ಸೊ ಆ ಕಾರಣಕ್ಕಾಗಿ ಪತ್ರಿಕೆಗಳ ಓದುಗರ ಸಂಖ್ಯೆನೂ ಕಡಿಮೆ ಆಯಿತು. ಮತ್ತೆ ಸೋಷಿಯಲ್ ಮೀಡಿಯಾ ಭರಾಟೆ ಜಾಸ್ತಿ ಆಗಿದೆ ಈಗ. ಮತ್ತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಡಿಜಿಟಲ್ ಮಾಧ್ಯಮ ಬಂದಿದೆ. ಸೊ ಹೀಗಾಗಿ ಓದುಗರು ಅಥವಾ ಜನಸಾಮಾನ್ಯರ ಜೀವನ ಶೈಲಿ ಕೂಡ ಬದಲಾಗಿದೆ. ವೇಗಗತಿಯ ಜೀವನ ಶೈಲಿ ಇದೆ ಈಗ. ಯಾರಿಗೂ ಕೂಡ ಅರ್ಧ ಗಂಟೆ ಕುತ್ಕೊಂಡು ಒಂದು ಪತ್ರಿಕೆ ಓದಿ ಅದನ್ನ ಮನನ ಮಾಡುವಂತ ತಾಧ್ಯಾತ್ಮತೆ ಈಗಿಲ್ಲ ಜನರಲ್ಲಿ. ಕಾರಣ ಅವಸರದ ಜೀವನ, ವೇಗದ ಜೀವನ, ತಾಳ್ಮೆ ಇಲ್ಲ, ವೇಗದ ಜೀವನ ಇರೋದ್ರಿಂದ ಓದುವ ಹವ್ಯಾಸ ಕೇವಲ ಕಾದಂಬರಿ, ಕತೆ, ಕವನ, ಅದು ಕೂಡ ಅದ್ರ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಹಿಂದೆ ಯಾರಾದರೂ ಒಬ್ಬ ಪಾಪ್ಯುಲರ್ ರೈಟರು ತಮ್ಮ ಕಾದಂಬರಿಗಳನ್ನ 5,000 ಪ್ರಿಂಟ್ ಹಾಕಿದ್ರೆ 2 ದಿನದಲ್ಲಿ ಮಾರಾಟ ಆಯಿತು, 1 ವಾರದಲ್ಲಿ ಮಾರಾಟ ಆಯಿತು ಅಂತ ಸುದ್ದಿಯನ್ನು ಪತ್ರಿಕೆಗಳು ಓದ್ತಿದ್ವಿ. ಈಗ 1,000 ಪ್ರಿಂಟ್ ಹಾಕಿದ್ರು ಅದು ಮರುಮುದ್ರಣಕ್ಕೆ ಬರೋದು ಒಂದು 4-5 ವರ್ಷ ಆದ್ಮೇಲೆ. ಸೊ ಆ ಥರದ ಒಂದು ವಾತಾವರಣ ಈಗ ನಮ್ಮಲ್ಲಿ ಸಮಾಜದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಇದು ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಆಗಬಹುದು. ಆದರೆ ಸದ್ಯದ ವಾತಾವರಣದಲ್ಲಂತೂ ಈ ರಾಜಕೀಯ ಮೇಲಾಟಗಳಲ್ಲಿ ಪತ್ರಿಕೆಗಳು, ಮಾಧ್ಯಮಗಳು ಯಾವುದೋ ಒಂದು ಪಕ್ಷದ ಮುಖವಾಣಿಯಾಗಿಯೋ ಅಥವಾ ಯಾವುದೋ ಒಂದು ರಾಜಕಾರಣಿಯ ಹಿಂದೆ ಹೋಗ್ತಕ್ಕಂಥ ಈ ಥರದ ವಾತಾವರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಕನಿಷ್ಠ ಪತ್ರಿಕೋದ್ಯಮ ಧರ್ಮವನ್ನು ಪಾಲಿಸ್ತಕ್ಕಂಥ ಪತ್ರಿಕೆಗಳಿಗೆ ಮೌಲ್ಯ ಇನ್ನೂ ಇದೆ, ಈಗಲೂ ಇದೆ. ಆ ಥರದ ಪತ್ರಿಕೆಗಳು ಇದಾವೆ, ಇಲ್ಲ ಅಂತ ಸಾರಾಸಗಟಾಗಿ ತಳ್ಳಕ್ಕಾಗಲ್ಲ. ಅಂಥ ಪತ್ರಿಕೆಗಳು ಈಗೂ ನಮ್ಮ ಸಮಾಜದಲ್ಲಿ ಇದೆ, ನಮ್ಮ ಕನ್ನಡದಲ್ಲಿದೆ ಅಂಥ ಪತ್ರಿಕೆಗಳು. ಸೊ ಆ ಪತ್ರಿಕೆಗಳು ಖಂಡಿತ ತಮ್ಮ ಮೌಲ್ಯವನ್ನು ಉಳಿಸ್ಕೊಂಡಿದ್ದಾವೆ. ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ ಆ ಮೌಲ್ಯಗಳು ಕುಸಿದಿದೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಮತ್ತು ಪತ್ರಿಕೋದ್ಯಮದ ನಿಜವಾದ ಏನು ಕಾಳಜಿ ಇತ್ತು, ಒಂದು ವಿರೋಧ ಪಕ್ಷವಾಗಿ ಮಾಡಬೇಕು, ಜನಸಾಮಾನ್ಯರ ಪರವಾಗಿ ನಿಲ್ಲಬೇಕು ಮತ್ತು ಭ್ರಷ್ಟಾಚಾರವನ್ನು ಬಯಲಿಗೆಳಿಬೇಕು, ಆ ಥರದ ಒಂದು ಜೀಲು ಇವತ್ತಿನ ಪತ್ರಿಕೋದ್ಯಮದಲ್ಲಿ ಕೊರತೆ ಇದೆ. ಅದನ್ನು ಕಾಣ್ತಾ ಇಲ್ಲ ನಾವು. ಸರ್, ಇದು ಭಾಳ ಕೊನೆಯ ಪ್ರಶ್ನೆ. ನೀವು ಪತ್ರಿಕೆ ವರದಿಗಾರರು ಆಗಿದ್ದಂಥವ್ರು, ಇವತ್ತು ಪತ್ರಿಕಾ ವರದಿಗಾರರು ಭಾಳಷ್ಟು ಜನ ಬಂದಿದ್ದಾರೆ, ಹೊಸಬರು ಎಲ್ಲ ಬಂದಿದ್ದಾರೆ. ಬಟ್ ಅಂಥವ್ರಿಗೆ ನೀವು ಯಾವ ರೀತಿಯಾಗಿ ನಾವು ಇರಬೇಕು, ಹೇಗಿದ್ದರೆ ನಾವು ಪತ್ರಕರ್ತರಾಗಿ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ, ಯಾವ ರೀತಿಯಾದ ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಲಾಸ್ಟ್ ಟಿಪ್ಸ್ ಏನು ಸರ್? ಅಲ್ಲ, ಟಿಪ್ಸು ಸಲಹೆ ಅಂತ ಅನ್ನೋದಕ್ಕಿಂತ ನನ್ನ ಭಾವನೆಯನ್ನು ನಾನು ಹಂಚ್ಕೋಬೋದು. ಹೇಗಿರಬೇಕು ಈಗ ಏನಾಗಿದೆ, ತುಂಬ ಯೂನಿವರ್ಸಿಟಿಗಳಲ್ಲಿ ಪತ್ರಿಕೋದ್ಯಮದ ಪದವಿಗಳನ್ನು ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಪತ್ರಿಕೋದ್ಯಮ ಪದವಿ ಇರ್ತಕ್ಕಂಥದ್ದು ಕೆಲವೇ ಯೂನಿವರ್ಸಿಟಿಗಳಿತ್ತು, ಯೂನಿವರ್ಸಿಟಿಗಳೇ ಇರಲಿಲ್ಲ ಅಲ್ಲಿ, ಯೂನಿವರ್ಸಿಟಿಗಳೇ ಇರಲಿಲ್ಲ ಆಗ. ಈಗ ಜಿಲ್ಲೆಗೊಂದೊಂದು ಯೂನಿವರ್ಸಿಟಿ ಬಂದಿದೆ, ಎಲ್ಲ ಕಡೆನೂ ಪತ್ರಿಕೋದ್ಯಮದ ಕೋರ್ಸು, MA ಪತ್ರಿಕೋದ್ಯಮದ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ. ಪತ್ರಿಕೋದ್ಯಮನ ಕಲಿಸುವಂಥ ಖಾಸಗಿ ಕಾಲೇಜುಗಳು ತುಂಬ ಬಂದಿದೆ ಬೆಂಗಳೂರಲ್ಲಿ. ಇದೆಲ್ಲ ಬಂದ ಮೇಲೆ ಪತ್ರಿಕೋದ್ಯಮಕ್ಕೆ ಬರ್ತಕ್ಕಂಥ ಯುವಕರ ಸಂಖ್ಯೆ, ಯುವತಿಯರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಅವರಿಗೆ ಸೂಕ್ತವಾದ ಸಂಬಳವನ್ನು ಕೊಟ್ಟು ಅವ್ರನ್ನ ವ್ಯವಸ್ಥಿತವಾಗಿ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ ಹಚ್ಚತಕ್ಕಂಥ ಒಂದು ಮಾಲೀಕತ್ವನೇ ಈಗ ಮಾಧ್ಯಮಗಳೆಲ್ಲ ಮಾಲೀಕತ್ವದಲ್ಲಿ. ಆ ಥರದ ಒಂದು ಪತ್ರಿಕೋದ್ಯಮದ ವಾತಾವರಣ ಇಲ್ಲ ನಮ್ಮಲ್ಲಿ, ಕಡಿಮೆ ಇದೆ. ಸೊ ಉದ್ಯೋಗಾವಕಾಶಗಳು ಪತ್ರಿಕೋದ್ಯಮದಲ್ಲಿ ಕಡಿಮೆ ಇದೆ. ಆಮೇಲೆ ಸ್ವತಂತ್ರ ಪತ್ರಿಕೋದ್ಯಮ ಮಾಡೋ ವಾತಾವರಣ ಇವತ್ತಿನ ಇದರಲ್ಲಿ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಇರೋಂಥ ಪತ್ರಕರ್ತರು, ಯುವ ಪತ್ರಕರ್ತರು, ನನ್ನ ಅನಿಸಿಕೆ ಏನು ಅಂತಂದ್ರೆ ತಮ್ಮತನವನ್ನು ಉಳಿಸ್ಕೊಂಡು ಕನಿಷ್ಠ ಮಾನವೀಯ ಕಾಳಜಿಯಿಂದ ಸಮಾಜಮುಖಿಯಾಗಿ ಕೆಲಸ ಮಾಡಿ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ಖಂಡಿತ ಪತ್ರಿಕೋದ್ಯಮಕ್ಕೆ ಒಳ್ಳೆ ಭವಿಷ್ಯ ಇದೆ. ಪತ್ರಿಕೆಯ ರಂಗ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಸಮಾಜದ ಜೊತೆ, ಜನರ ಜೊತೆ ನಿಂತಾಗ ಅದಕ್ಕೊಂದು ಮೌಲ್ಯ ಖಂಡಿತ ಇದ್ದೇ ಇದೆ. ಸೊ ಅದು ಯಾವ ಕಾಲಘಟ್ಟದಲ್ಲೂ ಇದೆ.
ಎಲ್ಲ ಕಾಲಘಟ್ಟದಲ್ಲೂ ಕೆಲವು ಸರಿ ನಾವು ಹೇಳ್ತೀವಿ ಆ ಕಾಲಘಟ್ಟ ಹಂಗಿತ್ತು ಅದಕ್ಕೆ ಆ ಪತ್ರಿಕೆ ಬಂತು, ಈ ಕಾಲಘಟ್ಟ ಹಂಗಿತ್ತು ಅದಕ್ಕೆ ಈ ಪತ್ರಿಕೆ ಹಿಂಗೆ ಬಂತು ಅಂತ ಮಾತಾಡ್ತೀವಿ. ಎಲ್ಲ ಕಾಲಘಟ್ಟವೂ ಒಂದೇ ಥರವೇ. ಆದರೆ ಪತ್ರಿಕೋದ್ಯಮ ಅಂತಕ್ಕಂಥದ್ದನ್ನು ನೋಡುವ ದೃಷ್ಟಿಕೋನ ಮತ್ತು ಅದನ್ನು ಆ ಶಕ್ತಿಯನ್ನು ಬಳಸ್ತಕ್ಕಂಥ ದೃಷ್ಟಿಕೋನ ಬದಲಾಗಿದೆ. ಸೊ ಅದು ಮೊದಲಿನ ರೀತಿ ಆದರೆ ಖಂಡಿತ ಒಳ್ಳೆಯ ಉದ್ಯಮ ಆಗುತ್ತಿದ್ದು ಪತ್ರಿಕೋದ್ಯಮ ಅಂತ ನನ್ನ ಭಾವನೆ. ಸೊ ಗೆಳೆಯರೆ, ಇಲ್ಲಿ ತನಕ ಕೇಳಿದ್ರಲ್ಲ, ಅಂದರೆ ಲಂಕೇಶ್ ಅವರ ಬಗ್ಗೆ ನಾವು ಮಾತಾಡ್ತಾ ಇಂದಿನ ಪತ್ರಿಕೋದ್ಯಮ, ಇಂದಿನ ಪತ್ರಿಕೆ ಈ ಥರ ಯಾವ ರೀತಿ ಇರಬೇಕು, ಇವೆಲ್ಲ ವಿಚಾರಗಳನ್ನು ಲಂಕೇಶ್ ಅವರ ಜೊತೆ ಒಡನಾಟ ಇಟ್ಕೊಂಡು ಅಷ್ಟು ವರ್ಷ ಕೆಲಸ ಮಾಡಿದಂಥ ಲಂಕೇಶ್ ಪತ್ರಿಕೆಯಲ್ಲಿ ವರದಿಗಾರರಾದಂಥ ಚಳ್ಳಕೆರೆ ಸ್ವಾಮಿ ಅವರು ಇಲ್ಲಿ ತನಕ ನಮ್ಮ ಜೊತೆಗೆ ಕೂತು ನಮ್ಮ ಈ ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ.